ನನ್ನ ಆರಾಧ್ಯ ಗುರುದೇವರಾದ ಕರ್ತೃಕಾಡ ಸಿದ್ದೇಶ್ವರರನ್ನ, ಸಮಾಜೋದ್ಧಾರಕರು, ಸಮಾಜದ ಸಂಜೀವಿನಿ ಹಾನಗಲ್ಲ ಗುರುಕುಮಾರ ಯತೀಶನನ್ನ ಋಣಮಂದಿರದಲ್ಲಿ ಧ್ಯಾನಿಸ್ತ ಈ ಭವ್ಯ ಆಲಯದ ಜೀವಚೇತನಾಮೂರ್ತಿಯಾಗಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಶ್ರೀ ಮಾರ್ಕಂಡೇಶ್ವರರನ್ನ ಮನೋಮಂದಿರದಲ್ಲಿ ಧ್ಯಾನಿಸ್ತ ಆ ಮಹಾಸ್ವಾಮಿಯ ಸನ್ನಿಧಾನದೊಳಗೆ ಸಮ್ಮೇಳನಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಂತ ಆತ್ಮಕ್ಕೆ ಶರಣು ಶರಣಾರ್ಥಿಗಳು. ನೀವು ಒಂದೇ ಪಾಠ ಕಲ್ತಿಲ್ಲ ಹಂಗಂದ್ರೆ ಶರಣು ಶರಣಾರ್ಥಿ ಅಂದ್ರೆ ಏನು ಅನ್ಬೇಕ್ರಿ? ಒಳ್ಳೆ ಚಪ್ಪಾಳೆ ಹೊಡಿಬೇಕ್ರಿ. ಅವರ ನಮಸ್ಕಾರ ಅಂದ್ರೆ ಏನು ಮಾಡ್ಬೇಕ್ರಿ? ಚಪ್ಪಾಳೆ ಹೊಡೆದ್ರೆ ಏನಂತಾರೆ? ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಒಂದೇ ಪಾಠ ಮುಗಿತರಿ. ನಾವೆಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಯೊಳಗೆ ನಮಗೆಲ್ಲ ಗೊತ್ತೈತಿ ನಮಸ್ಕಾರ ಯಾಕೆ ಮಾಡ್ತಾರೆ. ಅವರ ಯಾರು ಒಬ್ರು ಹೇಳ್ರಿ, ನೀವು ಯಾರು ಹೇಳ್ರಿ ಸರ್? ನೀವು ಹೇಳ್ರಿ ಏನ್ರಿ? ನಮಸ್ಕಾರ ಯಾಕೆ ಮಾಡ್ತಾರ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬೇಕು, ನಾವೆಲ್ಲರೂ ಕೂಡ ವೃಕ್ಷವನ್ನ ದೇವತೆ ಅಂತ ತಿಳ್ಕೊಳ್ತೀವಿ. ನೀವು ಕಣ್ಣಿಗೆ ಏನೇನು ಕಾಣ್ತದಲ್ಲ ಅದೆಲ್ಲ ದೇವರು ಅಂತ ನಾವೆಲ್ಲ ನೋಡ್ತಕ್ಕಂಥ. ನೀವು ಕೈ ಮುಗಿಯೋದು ಯಾಕೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಕೈ ಮುಗಿಯುವಾಗ ನಮಗಿರೋ ಭಾವನೆ ಏನು ಅಂತಂದ್ರೆ, ಇಲ್ಲ ಆತ ಶ್ರೀಮಂತದನ, ಆತ ವಿದ್ಯಾವಂತದನ, ಅದು ಅಲ್ಲ. ಕೈ ಮುಗಿಯುವಾಗ ಇರೋ ಭಾವನೆ ಏನು ಅಂದ್ರೆ, ನಿಮ್ಮೊಳಗೆ ಯಾರು ಕೈ ಮುಗಿಸ್ಕೊಳ್ತಿರ್ತಾರಲ್ಲ ಅವನೊಳಗೆ ಭಗವಂತನಿದ್ದಾನೆ ಅಂತ, ನಿನ್ನ ಭಗವಂತನಿಗೆ ನಾನು ಮಾಡುವ ನಮಸ್ಕಾರ ಅಂತ ನಮಸ್ಕಾರ ಮಾಡೋದು ನೀವು. ಹೀಗಾಗಿ ಪ್ರತಿಯಾಗಿ ಒಳ್ಳೆ ನಮಸ್ಕಾರ ಮಾಡೋದು ಯಾಕೆ ಅಂದ್ರೆ ಇಷ್ಟೇ, ನಾನು ಕೂಡ ನಿನ್ನೊಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡ್ತೀನಪ್ಪ. ಇದು ಎಷ್ಟು ಚಂದ ಐತಲ್ರಿ? ನೀವು ಒಬ್ಬ ವ್ಯಕ್ತಿ ಬಂದಾಗ ಆತನಿಗೆ ನಮಸ್ಕಾರ ಅಂದ್ರ ಅವನಿಗಲ್ಲದು, ಅವನೊಳಗಿರುವ ಭಗವಂತನಿಗೆ. ಹೀಗಾಗಿ ಇದು ಸಂಸ್ಕೃತಿ. ಮೊದಲೆಲ್ಲ ಏನಂತ, ಮುಂಜಾನೆ ಹೊತ್ತುಗಳನ್ನ ಕಣ್ಣಿಗೆ ಯಾರ ಕಣ್ಲಿ ನಮಸ್ಕಾರ ಅಂತಿದ್ರು. ಈಗೆಲ್ಲ ಹೋಯ್ತದ ನಮಸ್ಕಾರ. ಈಗ ಬರೀ ಹಿಂಗ್ ಮಾಡ್ತಾರೆ. ಈಗ ನಮಗೂ ಹಂಗ ಮಾಡಾಕಂತಾರೆ. ಎಲ್ಲರೂ ಒಂದೊಂದು ಕಡೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಬೈಕ್ನಾಗ ಹೋಗುವಾಗ ಮಾಡ್ತಾರೆ, ಅದು ಓಕೆ. ಎರಡು ಕೈ ಬಿಟ್ಟು ಹೆಂಗ್ ಮಾಡಕ್ಕಾಗ್ತದಾರ ಅವರು? ಆದರೆ ನಮಸ್ಕಾರ ಅನ್ನೋದು ಇದ್ದಿದ್ದು ಪರಂಪರೆ ಏನು ಅಂದ್ರೆ ಭಾವನೆಗಳನ್ನ ಗಟ್ಟಿ ಮಾಡ್ತಾರೆ. ನೀವು ತಾಯಿಗೆ ಹೋದಾಗ ಯವ್ವ ನಮಸ್ಕಾರ ಅಂತ ಅಂದ್ರೆ ನಿಮ್ಮ ತಾಯಿಗೆ ಆಕೆಯೊಳಗೊಂದು ಭಾವನೆ ಬರ್ತದೆ, ನನ್ನ ಮಗ ಎಷ್ಟು ಒಳ್ಳೆಯವನಾಗ ಕುಂತಾನ. ಇಲ್ಲಿ ಯಾರು ಬಾಗ್ತಾರಲ್ಲ ಅವನಿಗೆ ಒಂದು ಸದ್ಭಾವನೆಗಳು ಬರ್ತವೆ, ಬಾಗದೇ ಇರೋವನಿಗೆ ಎಂದೂ ಕೂಡ ಸದ್ಭಾವನೆಗಳು ಬರಂಗಿಲ್ಲ. ಹೀಗಾಗಿ ನಮ್ಮ ಸಂಸ್ಕೃತಿಯೊಳಗ ಒಂದು ಆಚಾರ ಇಟ್ಟರು, ಕಂಡವರಿಗೆ ನಮಸ್ಕಾರ ಅನ್ನಿ. ಅವತ್ತೊಂದು ಕಾಲ ಇತ್ತು, ಹೆಣ್ಣು ಮಕ್ಕಳಿಗೆ ಹೆಸರು ಹಿಡಿದು ಕರಿತಿದ್ದಿಲ್ಲ. ಈಗ ಅಪರಿಚಿತ ಹೆಣ್ಣು ಮಕ್ಕಳಿದ್ರೆ ಈಗ ಅಂತೀವಿ ನಾವೆಲ್ಲ, ಏನಂತ ಕರಿತೀವ್ರಿ? ರೀ ಅಂತ ಕರಿತೀವಿ ನಾವೆಲ್ಲ. ಆದರೆ ನಮ್ಮವ್ರು ಕರಿತಿದ್ರು ರೀ ಅಂತ ಹೇಳ್ತಿದ್ದಿಲ್ಲ. ದೇವಿ ನಿನ್ನ ಹೆಸರೇನು ಅಂತ ಕೇಳ್ತಿದ್ರು. ಏನು? ನಿಮ್ಮನ್ನ ದೇವಿ ಅಂತ ಸಂಬೋಧನೆ ಮಾಡ್ತಿದ್ರು. ಯಾರಾದ್ರೂ ಅಪರಿಚಿತ ವ್ಯಕ್ತಿ ನೀವಿದ್ದಾಗ, ದೇವಿ ನಿಮ್ಮೂರು ಯಾವುದು? ಅದೇ ಇವ್ರೇನಾದ್ರು ಪುರುಷ ಬಳಗ ಇತ್ತೋ ದೇವ ಅಂತ ಕರಿತಿದ್ರು. ಇದೊಂದು ಪರಂಪರೆ. ಯಾಕೆ? ಮನುಷ್ಯನಿಗೆ ಸದ್ಭಾವನೆಗಳು ಬರ್ತಾವ. ಒಂದು ಹೆಣ್ಣನ್ನ ದೇವಿ ಅಂತ ಕರೆದಾಗ ಆಗುವ ಭಾವನೆ ಬೇರೆ. ಏ ಹೆಣ್ಣೆ ನಿನ್ನ ಹೆಸರೇನು ಅಂದ್ರೆ ಹೆಂಗಾಗ್ತದ್ರಿ? ಆಕೆಯೊಳಗೆ ಭಾವನೆ ಬೇರೆ ಬರ್ತದೆ. ಅದಕ್ಕೆ ನಮ್ಮವ್ರು ಅಂದ್ರು, ಆಚಾರಗಳಿಂದ ಮನುಷ್ಯನಿಗೆ ಭಾವನೆಗಳನ್ನು ತರಿಸ್ಬೇಕು. ಹೀಗಾಗಿ ಕಾರ್ಯದಿಂದ ಮನುಷ್ಯನಿಗೆ ಭಾವನೆಗಳನ್ನು ತರಿಸಲಿಕ್ಕೆ ಈ ನಮಸ್ಕಾರಗಳು, ಪದ್ಧತಿಗಳು ಇರ್ತಕ್ಕಂಥ. ನೀವು ಭಗವಂತನ ಮುಂದೆ ಬಂದಾಗ ನಾವೆಲ್ಲ ಮಾಡೋದೇನ್ರಿ? ನೀವು ಯಾವುದೇ ಒಬ್ಬ ವ್ಯಕ್ತಿಗೆ ಬಗದೇ ಇರ್ತಕ್ಕಂಥ ಮನುಷ್ಯ ಭಗವಂತನ ಮುಂದೆ ಬಂದು ಸುಮ್ಮನೆ ಶರಣಾಗ್ತಾನೆ. ಅವ ಬೇಕಾದವಿರಲಿ. ನರೇಂದ್ರ ಮೋದಿಯವರು ಅದಾರಂದ್ರೂ ಕೂಡ ಇನ್ನೊಬ್ಬ ವ್ಯಕ್ತಿ ಜೊತೆ ಅವರು ಕಣ್ಣೊಳಗೆ ಕಣ್ಣಿಟ್ಟು ಮಾತಾಡಬಹುದು, ಧೈರ್ಯದಿಂದ ಮಾತನಾಡಬಹುದು. ಅದೇ ಭಗವಂತನ ಸನ್ನಿಧಾನದೊಳಗೆ ಬಂದಾಗ ಶರಣಾಗ್ತಾರೆ. ಯಾಕೆ? ಜಗತ್ತಿನೊಳಗ ಎಲ್ಲರೂ ಕೂಡ ಶರಣಾಗ್ತಕ್ಕಂಥ ಒಂದು ಜಾಗ ಇರೋದಿದ್ರೆ ಅದು ನಮ್ಮ ದೇವಸ್ಥಾನಗಳು ಮಾತ್ರ. ಅದಕ್ಕೆ ದೇವಸ್ಥಾನ ಇರೋದು ಯಾಕೆ ಅಂತಂದ್ರೆ ಮನುಷ್ಯನನ್ನ ಭಾಗಿಸ್ತದ. ಹೇ ಭಗವಂತ, ನಿನಗಿಂತ ದೊಡ್ಡವರು ಇಲ್ಲ ಅಂತ ತಿಳಿಸ್ತದದು. ಹೀಗಾಗಿ ಆತನ ಮುಂದೆ ಬಂದು ನಾವೆಲ್ಲರೂ ಕೂಡ ಭಾಗ್ತೇವೆ. ಹೀಗಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋದೇನು ಅಂತಂದ್ರೆ, ಮಾತುಗಳನ್ನ ಕೇಳಕ್ ಕುಂತೀವಿ. ಮೊನ್ನೆ ಗುರುಸಿದ್ದೇಶ್ವರ ಅಜ್ಜರು ಬಂದಿದ್ರು, ನೀಲಕಂಠ ಅಜ್ಜರು ಬಂದಿದ್ರು. ಎಲ್ಲರೂ ಮಾತು ಕೇಳ್ತಾರಲ್ಲ, ಶಾಸ್ತ್ರಿಗಳು ಮಾತಾಡಿದ್ರು. ಮಾತುಗಳು ಕೇಳೋದು ಯಾಕೆ ಅಂದ್ರೆ, ಕಿವಿ ಕೇಳಿದ್ರೆ ಏನಾಗಲ್ರಿ. ನಾವೆಲ್ಲ ಅಂತೀವಿ ಕೇಳಿದ್ಗಳನ್ನು ಉದ್ಧಾರ ಆದ್ವೇನೋ ಅಂತಂದ್ರೆ ಇಲ್ಲ. ಆದ್ರೆ ಮನುಷ್ಯನಿಗೆ ಎಚ್ಚರಿಕೆಯನ್ನು ಕೊಡ್ತಾವ. ನೋಡಪ್ಪ ಹಿಂಗೆ ಹೇಳ್ಯಾರ, ಕೆಟ್ಟದನ್ನು ಮಾಡಬೇಡ ಅಂತ ಹೇಳ್ಯಾರ, ಇದು ಎಚ್ಚರಿಕೆಯನ್ನು ಕೊಡ್ತಾವ. ಆ ಮಾತನ್ನ ಕೇಳದೆ ಇದ್ರೆ ನಾವೆಲ್ಲ ತಪ್ಪು ಮಾಡ್ತೀವಿ. ಆದರೆ
ನಮ್ಮ ಭಾರತ ದೇಶ ಹೇಗೆ ಅಂತ ನೀವೆಲ್ಲ ತಿಳ್ಕೊಳ್ರಿ. ವಿವೇಕಾನಂದರು ಒಂದು ಕಡೆ ಹೇಳ್ತಾರ, ಈ ಜಗತ್ತಿನೊಳಗೆ ಅದೃಷ್ಟವಂತರು ಯಾರು ಅಂದ್ರೆ ಹೇಳ್ತಾರೆ ವಿವೇಕಾನಂದರು, ಅದು ಭಾರತೀಯರು ಅಂತೇಳಿ. ಮತ್ತು ಇನ್ನೊಂದು ಅಂತಾರಲ್ಲ ದುರಾದೃಷ್ಟ ಅಂತೇಳಿ. ಅದೃಷ್ಟ ಇದ್ರು ಏನು ಸಿಗದೆ ಇದ್ರೆ ನಮ್ಮ ಕೆಟ್ಟದೈತು ಬಿಡಪ್ಪ ಹಣೆ ಬರ ಅಂತೀವಲ್ಲ, ಹಂಗ ದುರಾದೃಷ್ಟವಂತರು ಯಾರು ಅಂದ್ರೆ ಅದು ಕೂಡ ಭಾರತೀಯರೇ ಈ ಜಗತ್ತಿನೊಳಗೆ. ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ, ಈ ಜಗತ್ತಿನೊಳಗೆ ಇವರಿಗೆ ಇರತಕ್ಕಂಥ ಪರಂಪರೆ ಇನ್ನಾವ ದೇಶಕ್ಕೂ ಕೂಡ ಇಲ್ಲ. ಆದರೆ ಈ ಜನಕ್ಕೆ ತಮ್ಮವರ ಹಿಂದಿನವರ ಪರಂಪರೆಯ ಬಗ್ಗೆ ಎಳ್ಳಷ್ಟು ಜ್ಞಾನವೇ ಇಲ್ಲ. ಅವಾಗ ಅವ್ರು ಹೇಳೋದು, ಯಾಕೆ ನಮ್ಮ ದೇಶ ಅವತ್ತಿನ ಕಾಲಕ್ಕೆ ದಾಸ್ಯದಿಂದ ಮುಳುಗಿತ್ತು ಅಂದ್ರೆ ಅವ್ರು ಹೇಳ್ತಾರೆ, 10 ಮಂದಿ ಕೂಡಿ 5-6 ದಿವಸ ಒಂದು ಗಟ್ಟಿ ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೆ ಮನುಷ್ಯನಿಗೆ ಅಷ್ಟು ಮನಸ್ಸಿನ ಶಕ್ತಿ ಇದ್ದಿದ್ದಿಲ್ಲ ಅಂತಾರೋ. ನೀವೆಲ್ಲ ಅಂತಿರಲ್ಲ, 10 ಮಂದಿ ಕೂಡಿ 5-6 ದಿವಸ ಚಂದಾಗಿ ಬಾಳೆ ಮಾಡಕ್ ಆಗ್ತಿದ್ದಿಲ್ಲ ಅಂತ. ಯಾಕೆ ಗುದ್ದಾಡ್ತಿದ್ರು ಅಂದ್ರೆ ಅವ್ರು ಹೇಳ್ತಾರೆ, ಸ್ವಪ್ರತಿಷ್ಠೆಯ ಕಾರಣಕ್ಕಾಗಿ ಈ ದೇಶವನ್ನ ಹಾಳ್ಕೊಟ್ರಲ್ಲೋ ಅಂತ ಬೈತಾರೆ ವಿವೇಕಾನಂದರು. ನಿಮ್ಮ ಇತಿಹಾಸ ನೋಡಿದರೆ 500-600 ವರ್ಷದ ಇತಿಹಾಸದೊಳಗೆ ದಾಸ್ಯದಿಂದ ಬಂದ್ರಲ್ಲ, ಅದಕ್ಕೆ ಕಾರಣ ಬೇರೆಯವರು ಬಂದಿದ್ದಲ್ಲ, ಅದಕ್ಕೆ ಕಾರಣ ನೀವೇ ನಿಮ್ಮ ದೇಶವನ್ನ ಹಾಳು ಮಾಡಿದ್ದು. ಯಾಕೆ ಅಂದ್ರೆ ಉತ್ತರ ಕೊಟ್ಟಿದ್ದು ಇಷ್ಟೇ, ಒಬ್ಬ ಮನುಷ್ಯ 10 ಜನರ ಜೊತೆ ಬಾಂಧವ್ಯವನ್ನು ಗಟ್ಟಿ ಇಟ್ಕೊಳ್ಳಿಕ್ಕೆ ಬರದೇ ಇದ್ರೆ ನಿಮ್ಮ ಜ್ಞಾನ ಪರಂಪರೆ ಎಷ್ಟಿದ್ದರೇನು. ಅವ್ರು ಹೇಳ್ತಾರೆ, ನಿಮ್ಮ ಮುಕ್ಕೋಟಿ ದೇವತೆಗಳನ್ನ ನೀರಿಗೆ ಎಸೆದು ಬಿಡಿ. ಅವ್ರು ಹೇಳುವಂತ್ರ ನಮ್ಮೇ ಬಂದರೆ ನೀವು ನಿಮ್ಮ ಮುಕ್ಕೋಟಿ ದೇವತೆಗಳನ್ನ ಸಮುದ್ರದೊಳಗೆ ಎಸೆದು ಬಿಡಿ, ನಿಮಗೆ ಸಮುದ್ರದ ಕೆಸರನ್ನ ಮುಖಕ್ಕೇರಿಸಿದರೂ ಕೂಡ ನೀವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಅಲ್ಲ ಅಂತ ಬೈದಿದ್ದು. ಈಗಲ್ರಿ, ಅವಾಗ. ಈಗ ಸ್ವತಂತ್ರ ಸಿಕ್ಕದ ಎಲ್ಲ ಚಂದದೀವಿ ನಾವೆಲ್ಲ, ಆದರೆ ಯಾಕೆ ಹಿಂಗೆ ಆಗ್ತದೆ ಅನ್ನೋದಕ್ಕೆ ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು ಈ ದೇಶದ ಮಹಿಮೆ ಹೇಳ್ತೇನೆ ಕೇಳ್ರಿ. ನೀವೆಲ್ಲ ಸ್ವಿಟ್ಜರ್ಲ್ಯಾಂಡ್ ಕೇಳಿರಲ್ಲ? ಸ್ವಿಟ್ಜರ್ಲ್ಯಾಂಡ್ ಹೋಗಿರನ್ರಿ ಯಾರು? ನಾವು ಹೋಗಿಲ್ಲ. ನೀವೆಲ್ಲ ಸ್ವಿಟ್ಜರ್ಲ್ಯಾಂಡ್ದೊಳಗೆ ಇಲ್ಲಿ ಆಶ್ರಮ ಐತಿ. ಒಬ್ಬ ಅಜ್ಜಾರ್ ಹೇಳಿದ್ದು, ಅವ್ರು ನಡೆದ ಪ್ರಸಂಗವನ್ನು ಅವ್ರು ಹೇಳಿರ್ತಕ್ಕಂಥ ನಿರ್ಭಯಾನಂದ ಸ್ವಾಮಿಗಳು ಅಂತ ಕೇಳಿರೇನು? ಅವ್ರು ಹೇಳಿದ ಕಥೆನೇ ಹೇಳಕ್ಕಂತೀನಿ ನಾ. ಅವ್ರು ಹೇಳ್ತಾರೆ, ಅವರು ಅಲ್ಲಿ ಆಶ್ರಮಕ್ಕೆ ಹೋದಾಗ ಒಂದು ಹೆಣ್ಣು ಮಗಳು ಬರ್ತಾಳೆ. ಒಂದು ಹೆಣ್ಣು ಮಗಳು ಬಂದು, ಸ್ವಾಮೀಜಿ ಬ್ಲೆಸ್ ಮೀ ಅಂತ ಕೇಳ್ತಾಳೆ, ಸ್ವಾಮಿಗಳ ನನಗೆ ಆಶೀರ್ವಾದ ಮಾಡಿ. ಅವಾಗ ಸ್ವಾಮಿಗಳಿಗೆ ಅನ್ಕೊಂತಾರೆ ಅವರು, ಭಾಳ ಜನ ಹಿಂಗೆ ಕೇಳಂಗಿಲ್ಲ ಅಲ್ಲಿ ಜನ. ಈಕೆ ಬಂದು ಕೇಳಕ್ಕಂತಾಳ ಅಂದ್ರೆ ನಿನ್ನ ಹೆಸರು ಏನು ಅಂತ ಕೇಳ್ತಾರ. ಅವಾಗ ಆಕೆ ಅಂತಾಳ, ಈಶ್ವರಿ ಅಂತಾಳ. ಏನ್ರಿ? ಈಶ್ವರಿ ನನ್ನ ಹೆಸರು. ಅವ್ರಿಗೆ ಆಶ್ಚರ್ಯ ಆಗ್ತದ. ಅವ್ರು ಇರೋದು ಸ್ವಿಟ್ಜರ್ಲ್ಯಾಂಡ್, ಇಂಡಿಯಾದಾಗ ಅಲ್ರಿ. ಇಲ್ಲಿ ಹೆಸರು ಇಟ್ಕೊಳ್ಳೋದಾಗವಲ್ಲ ನಮಗೆಲ್ಲ. ಈಗೆಲ್ಲ ಪಿಂಕಿ ಪಾಂಕಿ ಅಂತ ಹೆಸರು ಇಟ್ಕೊಂಡು ಕೂತೀವಿ ನಾವೆಲ್ಲ. ಆದರೆ ಆಕೆಗೆ ಅವ್ರಿಗೆ ಅನಿಸಿದ್ದು, ಅಲ್ಲಿರ್ತಕ್ಕಂಥ ವ್ಯಕ್ತಿ ನೀನು ಭಾರತೀಯ ಹೆಸರು ಇಟ್ಕೊಂಡಿಯಲ್ಲ ಈಶ್ವರಿ ಅಂತ. ಖುಷಿ ಆಯ್ತು ನನಗೆ. ನಿನ್ನ ನಿಜವಾದ ಹೆಸರು ಏನು ಹಂಗಂದ್ರೆ ಮೊದಲ. ಅವಾಗ ಆಕೆ ಹೇಳ್ತಾಳೆ, ನನ್ನ ನಿಜವಾದ ಹೆಸರು ಇಸಾಬೆಲ ಅಂತಿತ್ತು ಅಂತ ಆಕೆ. ಏನ್ರಿ? ಇಸಾಬೆಲ. ಇಸಾಬೆಲ ಯಾವ್ದ್ರಿ? ಅದು ಕ್ರಿಶ್ಚಿಯನ್ ಹೆಸರು. ಆಕೆ ಕ್ರೈಸ್ತ ಧರ್ಮದ ಹಾಕಿರ್ತಕ್ಕಂಥ ವ್ಯಕ್ತಿ ಇಸಾಬೆಲ ಅಂತಿತ್ತು, ಆಕೆ ಈಶ್ವರಿ ಅಂತ ಇಟ್ಕೊಂಡಾಳು. ಸ್ವಾಮಿಗಳು ಖುಷಿ ಆಗ್ತದ, ನೀನು ನಮ್ಮ ಹೆಸರು ಇಟ್ಕೊಂಡಿಯಲ್ಲ, ಆಯ್ತು, ಏನಂತ ಆಶೀರ್ವಾದ ಮಾಡಲಿ ನಿನಗೆ, ಏನಂತ ಆಶೀರ್ವಾದ ಮಾಡಲಿ. ಅವಾಗ ಹೆಣ್ಣು ಮಗಳು ಹೇಳ್ತಾಳ, ಏನಿಲ್ಲ ಸ್ವಾಮೀಜಿ, ನನಗೆ ಆಶೀರ್ವಾದ ಮಾಡೋದಾದರೆ ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಹುಟ್ಟಬೇಕು, ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾಳೆ. ಅವಾಗ ಮತ್ತೆ ಸ್ವಾಮಿಗಳಿಗೆ ಆಶ್ಚರ್ಯ, ಯಾಕೆ ನೀ ಭಾರತದೊಳಗೆ ಹುಟ್ಟಬೇಕಂತಿ, ನೀನು ಸ್ವಿಟ್ಜರ್ಲ್ಯಾಂಡ್ ಏನು ಕಡಿಮೆ ಐತೇನು? ಅವ್ರು ಹೇಳಿದ್ದೇನ್ರಿ, ಸ್ವಿಟ್ಜರ್ಲ್ಯಾಂಡ್ ಅನ್ನೋದು ಈ ದೇಶ ಕಡಿಮೆ ಐತೇನು? ಗಂಧರ್ವ ಲೋಕಕ್ಕೆ ಸಮಾನವಾಗಿರ್ತಕ್ಕಂಥ ದೇಶದೊಳಗಿರ್ತಕ್ಕಂಥ ನೀನು ಭಾರತದೊಳಗೆ ಹುಟ್ಟಬೇಕಂತೇಳಿ ಯಾಕ? ಅವಾಗ ಆಕೆ ಹೇಳ್ತಾಳ, ಏನಿಲ್ಲ ಸ್ವಾಮೀಜಿ, ನಿಮ್ಮ ದೇಶದ ಇತಿಹಾಸ ಓದಿದ್ದೇನೆ ನಾನು. ಅಲ್ಲಿ ಬಾಳಿ ಬದುಕಿದವರು ಎಂಥವರು ಅಂತಂದ್ರೆ, ಈ ದೇಶದ ಇಡೀ ವಿಶ್ವದ ಇತಿಹಾಸವನ್ನು ನೋಡಿದಾಗ ಅವರ ಎಣಿಕೆಗೆ ಇವರನ್ನು ಹೋಲಿಸಿದರೆ ಇವ್ರು ಯಾರೂ ಕೂಡ ಸಮ ಬರಂಗಿಲ್ಲ. ಯಾರನ್ನ ತಿಳ್ಕೊಂಡಿ ನೀನು ಅಂತ ಕೇಳಿದಾಗ ಆ ಹೆಣ್ಮಗಳು ಹೇಳ್ತಾಳೆ, ನಾನು ಸೀತೆಯ ಬಗ್ಗೆ ತಿಳ್ಕೊಂಡಿದ್ದೇನೆ. ಯಾರು ಸೀತೆ? ಅವ್ರು ಹೇಳ್ರಿ ಸರ್, ಯಾರು ಸೀತೆ? ನಿಂದ ಹೇಳಕ್ಕಂದೇನ್ರ ಅವರ ಗಂಡ್ಮಕ್ಳು ಉತ್ತರ ಗಂಡ್ಮಕ್ಳು ಕೊಡ್ತಾರೆ. ರಾಮನ ಪತ್ನಿ ಹೌದಲ್ಲ, ಆಕೆ ಹೇಳ್ತಾಳೆ, ಸೀತೆಯ ಇತಿಹಾಸವನ್ನು ಓದಿದ್ದೇನೆ ನಾನು. ಆಕೆ ಇತಿಹಾಸವನ್ನು ಓದಿ ಬಹಳ ಆಶ್ಚರ್ಯ ಆಗಿದೆ. ಏನು ಆಶ್ಚರ್ಯ ಆಗೈತೆ ನನಗೆ? ಅವಾಗ ಆಕೆ ಹೇಳ್ತಾಳೆ, ಈ ದೇಶದೊಳಗೆ ರಾಮನಂತಹ ಗಂಡ ಬರಬಹುದು, ಆದರೆ ಸೀತೆಯಂತಹ ಹೆಣ್ಣು ಬರಲಿಕ್ಕೆ ಸಾಧ್ಯವಿಲ್ಲ. ರಾಮನಂತಹ ಗಂಡ ಬರಬಹುದು, ಆದರೆ ಸೀತೆಯಂತ ಹೆಣ್ಣು ಬರಲಿಕ್ಕೆ ಸಾಧ್ಯವಿಲ್ಲ ಈ ಜಗತ್ತಿನೊಳಗೆ. ಅವ್ರಿಗೆ ಆಶ್ಚರ್ಯ ಆಗ್ತದ. ಹಂಗಂದ್ರೆ ನಮ್ಮ ಹೆಣ್ಮಕ್ಳು ಬೆಳಿತಾರೆ ಅಂತಾರೆ ಅವರು.
ಅಲ್ಲಿ ನಾ ತಮಾಷೆ ಹೇಳಿದ್ದು ಆಕೆ ಮುಂದೆ ಹೇಳ್ತಾಳೆ. ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳ್ತಾಳೆ. ಏನಿಲ್ಲ ಸ್ವಾಮೀಜಿ, ಆಕೆ ತೋರಿದ ವಿನಯತೆ, ಗಂಡನಿಗೆ ಆಕೆ ತೋರಿದ ದೈನ್ಯತೆ, ವಿನಯತೆ, ನಿಮಗಿದು ಅರ್ಥ ಆಗ್ತದೆ ಇಲ್ಲ ಗೊತ್ತಿಲ್ಲ, ಹೇಳ್ತೇನೆ ನಿಮ್ಗೆ ಮತ್ತೆ ತಿಳಿಸಿ. ಆಕೆ ಗಂಡ ಗರ್ಭವತಿಯಾದ ಸಂದರ್ಭದೊಳಗೂ ಕೂಡ ಕಾಡಿಗೆ ಕಳಿಸ್ತಾನೆ ಲಕ್ಷ್ಮಣನ ಜೊತೆ. ಆ ಸಂದರ್ಭದೊಳಗೆ ಲಕ್ಷ್ಮಣ ಬೈತಿದ್ದಾನೆ, ನನ್ನ ಅಣ್ಣ ಇಷ್ಟು ಕೆಟ್ಟವನು ಅಂತ ಗೊತ್ತಿಲ್ಲ, ಆತನನ್ನ ಪ್ರೇಮ ಮೂರ್ತಿ ಅಂತ ಎಲ್ಲರೂ ಕರೆಯಾಕುಂತಾರ, ಆದ್ರೆ ಈತ ಸ್ವಂತ ಹೆಂಡತಿಯನ್ನೇ ಕಾಡಿಗೆ ಕಳ್ಸಾಕುಂತಾನಲ್ಲ, ಎಷ್ಟು ಕಠೋರ ಅದಾನಲ್ಲಿವ ಅಂತ ಬೈಯುವಾಗ ಹೆಂಡತಿ ಅದಕ್ಕೆ ಏನ್ ಮಾಡ್ಬೇಕ್ರಿ? ಹೌದ್ ತಮ್ಮ, ಅವ ಹಂಗಾದನ ಅಂತ ಅನ್ಬೇಕಾಗಿತ್ತಾನ ಆಕೆ? ಇಲ್ಲ, ಆಕೆ ಅಂದಿದ್ದೇನು ಅಂದ್ರೆ, ಹೇ ಲಕ್ಷ್ಮಣ, ನನ್ನ ಗಂಡನಿಗೆ ಬೈಬೇಡ. ಏನ್ರಿ? ಹೇ ಲಕ್ಷ್ಮಣ, ನನ್ನ ಗಂಡನಿಗೆ ಬಯಕ್ ಹೋಗ್ಬೇಡಿ ನೀನು ಅಂತ ಬೈತ. ಅವಾಗ ಆತ ಅಂತಾನ, ಅಲ್ಲವೇ ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಆತನ ಬೈಬೇಡ ಅಂತಿಲ್ಲ ಅಂದಾಗ ಆಕೆ ಹೇಳ್ತಾಳೆ, ಆತ ನನ್ನ ಗಂಡ ಇರಬಹುದು, ಅದಕ್ಕಿಂತಲೂ ಮೇಲಾಗಿ ಆತ ಅಯೋಧ್ಯೆಯ ರಾಜ. ಏನ್ರಿ? ಅಯೋಧ್ಯೆಯ ರಾಜ, ರಾಜಧರ್ಮವನ್ನು ಪರಿಪಾಲನೆ ಮಾಡಿದ್ದಾನೆ, ನಾನೇನು ಸತ್ತಿಲ್ಲ, ಇನ್ನೂ ಅದೀನಿ. ಆಕೆ ಹೇಳ್ತಾಳೆ, ನನ್ನ ಗಂಡ ಏನೇ ತಪ್ಪು ಮಾಡಿದಾಗಲೂ ಕೂಡ ಆತ ನನ್ನ ಗಂಡನೇ ಅಂತ ಆಕೆ ಒಪ್ಕೊಂತಾಳೆ. ಅವಾಗ ಈ ನುಡಿಯನ್ನ ಹೇಳಿ ಆಕೆ ಹೇಳಿದ್ದು ಏನಿಲ್ಲ, ರಾಮಾಯಣದ ಈ ಒಂದು ಪ್ರಸಂಗವನ್ನೇ ಹೇಳಿ ಹೇಳ್ತಾಳೆ, ಇಂತಹ ಹೆಣ್ಣು ಯಾರು ಬರ್ತಾರೋ ಕೂಡ ಗೊತ್ತಿಲ್ಲ. ಆಗ್ತದನ್ರಿ ಅವರ? ಆಗ್ತದನ್ನ ಹೇಳ್ರಿ. ಈ ಗಂಡಗೆ ನಾವು ಏನ್ ಮಾಡಿದ್ರು ಏನೂ ಅನ್ನಂಗಿಲ್ಲ, ಮತ್ತು ಅವ್ರು ಮಾಡ್ಬೇಕಂತಲ್ಲ ಹಂಗ. ಆದರೆ ಆಕೆ ಅಷ್ಟು ಕಷ್ಟ ಕೊಟ್ಟಾಗಲೂ ಕೂಡ ಗಂಡನನ್ನ ಬಿಟ್ಟು ಕೊಡ್ಲಿಲ್ಲ. ನೀವು ದಕ್ಷ ಪ್ರಜಾಪತಿಯ ಕಥೆಯನ್ನ ಕೇಳಿರ್ಬೋದು. ನಮ್ಮ ದೇಶದ ಇತಿಹಾಸವೇ ದೊಡ್ಡದು. ಗಂಡನಿಗೆ ಬೈಯುವ ಬೈಗುಳವನ್ನ ಕೇಳಿರ್ತಕ್ಕಂಥ ಸತಿ ಆಕೆ ಅಂತಾಳೆ ಅಪ್ಪನಿಗೆ, ಅಪ್ಪ, ನನ್ನ ಗಂಡನನ್ನ ಬಯಕ್ ಹೋಗ್ಬೇಡ. ಆಕೆ ಏನ್ರಿ? ದಕ್ಷ ಬ್ರಹ್ಮನಿಗೆ ಹೇಳ್ತಾಳ, ನನ್ನ ಗಂಡನನ್ನ ಬಯಕ್ ಹೋಗ್ಬೇಡ. ಸ್ವಂತ ಮಗಳೇ ಹೇಳಕ್ಕಂತಾಳ ಅಪ್ಪನಿಗೆ. ಆತ ಏನೂ ಇಲ್ಲದೆ ಇರ್ತಕ್ಕಂಥವನು, ಏನು ದಕ್ಷ ಬ್ರಹ್ಮ ಬಯಕುಂತಾನ ಶಿವನಿಗೆ. ಆತನಿಗೆ ಏನು ಗೊತ್ತೈತಿ? ಭಸ್ಮ ಬಡ್ಕೊಂಡು ಸುಡುಗಾಡದಾಗ ಇರ್ತಾನ. ಎಂಥವನನ್ನ ಮದುವೆ ಆಗ್ಬೇಕಾಗಿತ್ತು ನೀನು, ಸುಡುಗಾಡುವಾಸಿಯನ್ನ ಆಗಿಲ್ಲ ಅಂತ ಬೈತಿರ್ತಾನ. ಆತನನ್ನ ಕರಿಯಂಗಿಲ್ಲ, ಆತ ಯಾವ ದೇವತೆಗಳು ಕೂಡ ಸಮ ಇಲ್ಲ ಅಂತ ಬೈಯುವಾಗ ಹೆಂಡತಿ ಅಂತಾಳ, ಇನ್ನೆರಡು ಮಾತು ಆಡಿದ್ರೆ ನಾನು ಇಲ್ಲಿ ಇರಂಗಿಲ್ಲ. ಆ ಮಾತು ತಲೆ ಕಡಿಸ್ಕೊಳಂಗಿಲ್ರಿ. ಹಾಗೆ ಬೈಯುವಾಗ ಆಕೆ ಅಂತಾಳೆ, ಗಂಡನಿಗೆ ಅವಮಾನವಾಗಿದ್ದ ಜಾಗದೊಳಗೆ ನಾನು ಇರಬಾರ್ದು ಅಂತ ಹೇಳಿ ಸುಡುವ ಅಗ್ನಿಯೊಳಗೆ ಆಕೆ ಆಹುತಿ ಆಗ್ತಾಳೆ. ಏನ್ರಿ? ಸುಡುವ ಅಗ್ನಿಯೊಳಗೆ ಆತ ಜಿಗಿತಾಳ. ಜಿಗದ ಸಂದರ್ಭಕ್ಕೆ ಈ ಇತಿಹಾಸ ನೋಡಿ, ಗಂಡನಿಗೆ ಅವಮಾನ ಆದ್ರೆ ತಡ್ಕೊಳ್ಳದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಅವತ್ತಿದ್ರು. ಇದು ಇತಿಹಾಸ. ಅವಾಗ ಇದು ಒಂದು ಶ್ರೇಷ್ಠತೆಯನ್ನ ತೋರಿಸ್ತದೆ. ಯಾವ ಮಟ್ಟಕ್ಕೆ ಹೋಗ್ಬೋದು ಇತಿಹಾಸ ಅನ್ನೋದನ್ನ ನಾವೆಲ್ಲ ನೋಡಿರ್ತಕ್ಕಂಥವರು. ಆಕೆ ಇದೇ ಇತಿಹಾಸವನ್ನ ಹೇಳುವಾಗ ಗುರುಗಳಿಗೆ ಆಶ್ಚರ್ಯ ಆಗಿದ್ದು, ಹೌದು ನೀ ಹೇಳಿದ್ದು ಖರೆ ಐತಿ. ಮತ್ತೆ ಮುಂದೆ ಹೇಳ್ತಾಳೆ, ನೀವೆಲ್ಲರೂ ಚಿತ್ತೂರಿನ ಪದ್ಮಾವತಿ ಅಂತ ಕೇಳಿರಿ ನೀವು? ಗೊತ್ತಿಲ್ಲ, ಆದ್ರೆ ಹೇಳ್ತೇನೆ ಕೇಳ್ತಾರ. ಚಿತ್ತೂರಿನ ಪದ್ಮಾವತಿ ಹಾಗೆ ರಾಣಿ, ಗಂಡ ಇರ್ತಾನ. ದೆಹಲಿಯ ಸುಲ್ತಾನ ಚಿತ್ತೂರಿನ ಪದ್ಮಾವತಿಯ ಮೇಲೆ ಆಸೆ ಮಾಡ್ತಾನೆ. ಆ ಸಂದರ್ಭಕ್ಕೆ ಯುದ್ಧ ನಡೀತದ. ಗಂಡ ಸೋತ ಸಂದರ್ಭದೊಳಗೆ ಯಾವ ಮನುಷ್ಯ, ಒಂದು ಹೆಣ್ಣು ಯಾವ ಮಟ್ಟಕ್ಕೆ ಧೀರತೆಯನ್ನು ತೋರಿಸ್ಬೋದು ಅಂತ ಇತಿಹಾಸ ನೋಡಿರ್ತಕ್ಕಂಥ ನಾವೆಲ್ಲ, ಆ ಚಿತ್ತೂರಿನ ಪದ್ಮಾವತಿ, ದೆಹಲಿಯ ಸುಲ್ತಾನ, ಈ ಎಲ್ಲ ಹೆಣ್ಣು ಮಕ್ಕಳು ಇರ್ತಾರೆ, ಇವರ ಮೇಲೆ ಆಕ್ರಮಣ ಮಾಡುವಾಗ ಇನ್ನೇನು ಎಲ್ಲವೂ ಮುಗಿದೇ ಹೋಯ್ತು ಅನ್ನೋ ಸಂದರ್ಭಕ್ಕೆ ಒಂದು ದೊಡ್ಡದಾಗಿ ಸುಡುವ ಹೊಂಡ, ನೀವೆಲ್ಲ ಹೇಗೆ ಈಗ ಬನಶಂಕರಿ ಹೊಂಡ ಐತಲ್ಲ ಅದಕ್ಕಿಂತ ಸಣ್ಣದೈತೆ ಅಲ್ಲಿ ಆಗಿದ್ದು, ಅಲ್ಲಿ ಸುಡುವ ಹೊಂಡ ಹೇಗೆ ಮಾಡಿರ್ತಾರೆ ಅಂತಂದ್ರೆ ಎಲ್ಲ ಕಟ್ಟಿಗೆಗಳನ್ನ ಅಲ್ಲಿ ಇಟ್ಟಿರ್ತಾರೆ. ಎಲ್ಲ ಕಟ್ಟಿಗೆಗಳನ್ನು ಇಟ್ಟಾಗ ಆ ಕಟ್ಟಿಗೆಗಳಿಗೆ ಬೆಂಕಿಯನ್ನು ಹಚ್ಚಿಟ್ಟಿರ್ತಾರೆ. ದೆಹಲಿಯ ಸುಲ್ತಾನ ಒಂದು ಕಡೆ ಆತ ಇರ್ತಾನೆ, ಈ ಕಡೆ ಎಲ್ಲರೂ ಕೂಡ ಎಲ್ಲ ಹೆಣ್ಣು ಮಕ್ಕಳು ಇರೋ ಸಂದರ್ಭಕ್ಕೆ ರಾಜ ಹೇಳ್ತಾನ, ನಿನ್ನ ಗಂಡ ಸತ್ತಿದ್ದಾನೆ, ಎಲ್ಲವೂ ಆಗಿರ್ತಕ್ಕಂಥದ್ದು, ನೀನು ಬಂದು ಬಿಡು ಅಂತ ಕರೆಯುವಾಗ ಆಕೆ ಹೆಣ್ಣು ಮಗಳು ಹೇಳ್ತಾಳೆ, ಭಾರತೀಯ ಹೆಣ್ಣು ಒಬ್ಬ ಭಿಕಾರಿಗೆ, ಒಬ್ಬ ದ್ರೋಹಿಗೆ ತೋರುವ ಧಿಕ್ಕಾರ ಏನು ಅಂದ್ರೆ ಆಕೆ ಹೇಳ್ತಾಳೆ, ನಾನು ನಿನಗೆ ಹೇಗೆ ಧಿಕ್ಕಾರ ತೋರ್ತೇನೆ ಅಂತ ಹೇಳಿ ಆಕೆ ಓಡಿ ಓಡಿ ಹೋಗಿ ಸುಡುವ ಅಗ್ನಿಯೊಳಗೆ ಬೀಳ್ತಾರೆ. ಎಲ್ಲರೂ ಜೀವಂತರೇ. ಸುಡುವ ಅಗ್ನಿಯೊಳಗೆ ಎಲ್ಲರೂ ಕೂಡ ಅನ್ಯ ರಾಜರುಗಳ ಆಕ್ರಮಣಕ್ಕೆ ತುತ್ತಾಗಿ ನಮ್ಮ ಪ್ರಾಣ ಹೋದ್ರೆ ಹೋಗ್ಲಿ, ಶೀಲ ಹೋಗಬಾರ್ದು ಅಂತ ಈ ದೇಶದ ಹೆಣ್ಣು ಮಕ್ಕಳು ಬೆಂಕಿಗೂ ಹಾಕಿರೋದ್ರಲ್ಲ. ಈ ಇತಿಹಾಸವನ್ನು ನಾನು ಓದಿನಿ ಅಂತ ಆಕೆ ಹೇಳಿ ಗುರುಗಳಿಗೆ ಬಹಳ ಖುಷಿಯಾಗಿ ಅವರಂತಾರ, ಈ ಮುಂದಿನ ಜನ್ಮದ ಭಾರತದೊಳಗೆ ಹುಡುತ್ತೆ ಅಂತ ಆಶೀರ್ವಾದ ಮಾಡಿದ್ರು. ಹೀಗಾಗಿ ವಿಚಾರ ಇಷ್ಟೇ, ನಾವೆಲ್ಲರೂ ಕೂಡ ಭಾರತದ ಪರಂಪರೆ ದೊಡ್ಡದಿದೆ, ಆದರೆ ಹೇಳ್ತಕ್ಕಂಥದ್ದು ಏನು ಅಂದ್ರೆ ಮನುಷ್ಯನಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ
ಈ ದೇಶದೊಳಗೆ ಹುಟ್ಟಿದ್ದೇವೆ, ಆದರೆ ಈ ದೇಶದ ಮಹಿಮೆ ನಾವ್ಯಾರು ಕೂಡ ತಿಳಿದಿಲ್ಲ ಇನ್ನೂ ಕೂಡ. ಆದರೆ ನಾವೆಲ್ಲರೂ ಕೂಡ ಮಾಡಬೇಕಾಗಿದ್ದೇನು ಅಂತಂದರೆ, ಮನುಷ್ಯನಾಗಿರ್ತಕ್ಕಂಥವನು ಚೆನ್ನಾಗಿ ಜೀವನ ನಡೆಸಬೇಕು. ಇವತ್ತು ಆಗ್ತಾ ಇಲ್ಲ. ಯಾರಾದ್ರೂ ಕೇಳಿದ್ರೆ ಹೇಳೋದೇನು ಅಂದ್ರೆ, ನಮ್ಮ ಜೀವನ ನಮಗ ದೊಡ್ಡದಾಗ್ಯದ, ಹಂಗೆ ನಡಿ ಹಿಂಗೆ ನಡಿ ಅಂದ್ರೆ ಯಾರು ನಡೀತಾರೆ ಅಜ್ಜಾರ ಅಂತ ಕೇಳಬಹುದು. ನೀವು ಇಲ್ಲಿ ಕೇಳ್ತಿರಲ್ಲ ಗೊತ್ತಿಲ್ಲ, ಹಳ್ಳಿ ಒಳಗೆ ಕೇಳ್ತಾರೆ, ಹಳ್ಳಿ ಒಳಗಂದ್ರೂ ಕೇಳ್ತಾರೆ. ನಾವು ದೊಡ್ಡ ದೊಡ್ಡ ಹೇಳಿದಾಗ ಅವ್ರು ಅನ್ನೋದು, ಅಜ್ಜಾರ ಹೆಂಡತಿ ಮಕ್ಕಳನ್ನ ದುಡ್ಡು ಸಾಕದ ವಜ್ಜೆ ಐತಿ, ನೀವು ಧರ್ಮದಂತೆ ನಡಿ ಅಂತಂದ್ರೆ ಆಗಂಗಿಲ್ಲ ನಮ್ಮ ಕೈ ಒಳಗೆ. ಆದರೆ ವಿಚಾರ ಇಷ್ಟೇ, ಜೀವನ ಅಂದ್ರೆ ಏನು? ನಾವೆಲ್ಲ ತಿಳ್ಕೊಂಡಿವಲ್ಲ ಜೀವನ ಅಂದ್ರೆ ಏನು. ನಿಮಗೆ ಜೀವನದ ಅನುಭವ ಕೇಳುವಾಗ ಉತ್ತರ ಹೇಗೆ ಬರ್ತವೆ ಅಂತಂದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ಜೀವನ. ಭಿಕ್ಷುಕನಿಗೆ ಅನ್ನವನ್ನು ಹುಡುಕುವುದೇ ಜೀವನ, ಒಬ್ಬ ವಿದ್ಯಾರ್ಥಿಗೆ ಜ್ಞಾನವನ್ನು ಹುಡುಕುವುದೇ ಜೀವನ. ಅದೇ ಒಬ್ಬ ದುಡ್ಡಿಲ್ಲದೆ ಇರ್ತಕ್ಕಂಥವನಿಗೆ ದುಡಿದು ರೊಕ್ಕ ಕಳಿಸ್ಬೇಕು, ಅದೇ ಅವನ ಜೀವನ. ಒಬ್ಬ ಸನ್ಯಾಸಿಗೆ ತಪಸ್ಸೆ ಜೀವನ. ಹೀಗೆ ನೋಡ್ತಾ ಹೋಗ್ರಿ, ಒಬ್ಬೊಬ್ಬರಿಗೆ ಒಂದೊಂದು ಜೀವನವಿದೆ. ಡಿವಿಜನ್ ಹೇಳ್ತಾರೆ, ಕಾಗೆಗಾರ್, ಕಪ್ಪೆಗಾರ್, ನಾಯಿಗಾರ್ ಅನ್ನವನ್ನ ಇಕ್ಕುವರು. ಹೇಳ್ತಾರವರು, ಕಾಗೆಗೆ ಕಪ್ಪೆಗೆ ಯಾವ ಯಾವ ಪ್ರಾಣಿ ಇದ್ದಾವೆ ಅವುಗಳಿಗೆ ಅನ್ನ ಕೊಡೋರು ಯಾರು ಅಂದ್ರೆ, ಅವರವರ ಹಸಿವೆ ಅವರವರ ಗುರು ಅಂತ ಹೇಳ್ತಾರೋ. ಏನು, ಅವರವರ ಹಸಿವೇನಿದೆ ಅದೇ ಅವರ ಗುರು ಆಗಿಬಿಟ್ಟಿದೆ. ಯಾರು ಕೂಡ ಅವರನ್ನು ಹೀಗೆ ನಡಿಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭ ಭೂಲೋಕದೊಳಗಿಲ್ಲ. ಅವಾಗ ವಿಚಾರ ಇಷ್ಟೇ, ಹಸಿವನ್ನು ನೀಗಿಸ್ಲಿಕ್ಕೆ ನೀವು ಯಾವ ಜ್ಞಾನವೂ ಬೇಕಾಗಿಲ್ಲ. ಮನುಷ್ಯನಿಗೆ ಬದುಕ್ತಾನೆ. ಬೆಟ್ಟದಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ನೀರು ಕೊಟ್ಟವರು ಯಾರು? ನೀವು ಒಂದು ಕಪ್ಪೆ ಕಲ್ಲೊಳಗೆ ಹುಟ್ಟದೆ ಅಂದ್ರೆ ಅದಕ್ಕೆ ಅನ್ನ ಇಟ್ಟವ್ರು ಯಾರು? ಅಷ್ಟೇ ಅಲ್ಲ, ಜಗತ್ತಿನೊಳಗೆ ನಾವೆಲ್ಲ ತಿಳ್ಕೊಂಡಿದ್ದು, ನಾವೇನಾದ್ರೂ ಜಗತ್ತಿಗೆ ಉಪಕಾರ ಮಾಡದೆ ಇದ್ರೆ ಜಗತ್ತೇ ಹಾಳಾಗ್ತದಂತ ನಾವೆಲ್ಲ ತಿಳ್ಕೊಂಡಿವಿ. ಹಂಗಿಲ್ಲ ಈ ಜಗತ್ತು. ಆದರೆ ನಾವು ಉಪಕಾರ ಮಾಡದೇ ಇದ್ರೆ ನಮಗೆ ಅನ್ಯಾಯವಾಗ್ತದೆ ಅನ್ನೋ ಕಾರಣಕ್ಕಾಗಿ ಒಳ್ಳೆಯ ಕೆಲಸಗಳನ್ನ ಮಾಡುವುದು. ಇವತ್ತು ಜೀವನ ಅಂದ್ರೆ ಏನು ಅಂದ್ರೆ, ನಮ್ಮ ಹಸಿವುಗಳನ್ನು ನೀಗಿಸ್ಕೊಳ್ಬೇಕು ನಾವೆಲ್ಲ. ಅದರ ಜೊತೆಗೆ ಇನ್ನೊಬ್ಬರಿಗೆ ಒಳಿತನ್ನ ಮಾಡಬೇಕು. ಇಡೀ ಇತಿಹಾಸವನ್ನ ನೋಡಿ, ನಮ್ಮ ಭಾರತೀಯ ಇತಿಹಾಸ ಮತ್ತೆ ಬೇರೆ ದೇಶಗಳ ಇತಿಹಾಸ ಯಾಕೆ ಹೊಡೆದಾಟಗಳು ಆಗಿದ್ದಾವೆ ಅಂತಂದ್ರೆ, ನೀವೆಲ್ಲ ಇತಿಹಾಸದೊಳಗೆ ಒಂದು ಮುಖ್ಯ ಅಂಶ, ಧರ್ಮಗಳ ಮೇಲೆ ಹೊಡೆದಾಟ ಆಗಿರ್ತಕ್ಕಂಥ. ನಮ್ಮ ಧರ್ಮ ವ್ಯಾಪಕತೆ ಬೆಳೀಲಿ ಅಂತ ಹೊಡೆದಾಟಗಳನ್ನ ನಾವೆಲ್ಲ ನೋಡಿರ್ತಕ್ಕಂಥ ಈ ದೇಶದೊಳಗೆ. ಆದರೆ ವಿವೇಕಾನಂದರು ಹೇಳ್ತಾರೆ, ಯಾವ ಇಡೀ ವಿಶ್ವದೊಳಗೆ ಗ್ರೀಕ್ ಇರಲಿ, ಪರ್ಷಿಯಾ ಇರಲಿ, ರೋಮನ್ ಇರಲಿ, ಯಾವ ಯಾವ ದೇಶದವರು ತಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕಂತ ಹೋದ್ರಲ್ಲ, ಅವರೊಳಗಿರ್ತಕ್ಕಂಥ ಮತಾಂಧತೆಯನ್ನ ಈ ಜಗತ್ತು ಹಾಳು ಮಾಡಿಬಿಟ್ರಲ್ಲ. ಆದರೆ ಭಾರತ ಒಂದೇ. ಯಾವ ಸಂದರ್ಭದೊಳಗೆ ಜಗತ್ತನ್ನ ಗೆಲ್ಲಬೇಕು ಅಂತ ಅನೇಕ ರಾಷ್ಟ್ರಗಳು ಹೋದವು, ಆದರೆ ಭಾರತ ಒಂದೇ ಶಾಂತಿಯನ್ನು ಹಿಡಿದುಕೊಂಡು ಇನ್ನಾವ ರಾಷ್ಟ್ರಗಳ ಮೇಲೂ ಕೂಡ ಏರಿ ಹೋಗಲಿಲ್ಲ. ಈ ದೇಶಕ್ಕೆ ಒಂದು ದೊಡ್ಡ ಆಶೀರ್ವಾದ ಯಾವುದು ಅಂದ್ರೆ ವಿವೇಕಾನಂದರ ಮಾತಿದು. ಈ ದೇಶಕ್ಕೆ ದೊಡ್ಡ ಆಶೀರ್ವಾದ ಯಾವುದು ಅಂತಂದ್ರೆ, ಧರ್ಮವನ್ನ ವ್ಯಾಪಕವನ್ನ ಮಾಡಿಕೊಂಡು ಧರ್ಮವನ್ನ ಕತ್ತಿಯ ಮುಖಾಂತರ ಬೋಧಿಸಲಿಲ್ಲ, ಧರ್ಮವನ್ನ ಗ್ರಂಥದ ಮುಖಾಂತರ ಬೋಧಿಸಲಿಲ್ಲ, ಧರ್ಮವನ್ನ 4 ಮಂದಿ ತಲೆ ಕಡಿದು ಈ ಬೋಧಿಸಲಿಲ್ಲ ಈ ದೇಶ. ಹೇಳ್ತಾರೆ, ಈ ದೇಶ ಏನಾದರೂ ಧರ್ಮವನ್ನ ಬೋಧಿಸಿದ್ರೆ, ಶಾಂತಿಯಿಂದ ಧರ್ಮವನ್ನ ಬೋಧಿಸಿದೆ. ಇನ್ನೂವರೆಗೂ ಕೂಡ ಶಾಂತಿಯಿಂದ ವಿಶ್ವಕ್ಕೆ ಸಂದೇಶ ಕೊಟ್ಟ ದೇಶದೊಳಗೆ ಯಾವುದಾದ್ರೂ ಒಂದು ದೇಶ ಇದ್ರೆ ಅದು ನನ್ನ ಭಾರತ ಮಾತ್ರ ಅಂತ ವಿವೇಕಾನಂದರು ಮುಂದೆ ಅದೇ ಮಾತನ್ನು ಹೇಳ್ತಾರೆ. ಈ ದೇಶ ಶಾಂತಿಯನ್ನು ಕೊಡ್ತಲ್ಲ, ಅವತ್ತು ಶಾಂತಿಯ ಕೊಟ್ಟ ಕಾರಣಕ್ಕಾಗಿಯೇ ಇನ್ನೂ ಕೂಡ ಈ ದೇಶದೊಳಗೆ ಇನ್ನಾವ ರಾಷ್ಟ್ರಗಳಿಗೆ ಆದ ಕೆಟ್ಟದ್ದು ಇನ್ನು ಆಗಬಂದಿಲ್ಲ. ಯಾಕೆ ಅಂದ್ರೆ, ಯಾರ ಆಶೀರ್ವಾದ ಅಂದ್ರೆ ಇಷ್ಟೇ, ಅವತ್ತು ನಮ್ಮ ಮುನ್ನಿನವರು ಶಾಂತಿಯಿಂದ ನಡೆದ ಆಶೀರ್ವಾದದ ಫಲವಾಗಿ ಇವತ್ತು ದೇಶ ಸುಭಿಕ್ಷವಾಗಿರ್ತಕ್ಕಂಥ. ನೀವೆಲ್ಲ ಇತಿಹಾಸಕ್ಕೆ ಬರ್ರಿ, ಯಾವ ಗ್ರೀಕ್ ರಾಷ್ಟ್ರ ಅನೇಕ ರಾಷ್ಟ್ರಗಳ ಮೇಲೆ ಹೋಗಿದ್ದು, ಇವತ್ತು ಅದೇ ಗ್ರೀಕ್ ರಾಷ್ಟ್ರದೊಳಗೆ ಸೀಸರ್ ಅಂತಕ್ಕಂಥ ವ್ಯಕ್ತಿ ಆತನ ಆಳಿದ ನೆಲದೊಳಗೆ ಇವತ್ತು ಜೇಡರ ಬೆಲೆಗಳು ತನ್ನ ಬಲೆಯನ್ನು ನೇಯ್ತಾ ಇದ್ದಾವೆ. ನಾವೆಲ್ಲ ಶಕ್ತಿಯಿಂದ ದೇಶ ಗೆಲ್ಲಬಹುದು ಅಂತ ತಿಳಿದಿರ್ತಕ್ಕಂಥ ಈ ರಾಷ್ಟ್ರದೊಳಗೆ ನೀವೆಲ್ಲ ಕೇಳಿರಲ್ಲ, ಸೈನ್ಸ್ ಒಳಗ ಸರ್ವೈವಲ್ ಫಿಟೆಸ್ಟ್ ಅಂತೇಳಿ, ಯಾರು ಶಕ್ತಿವಂತರು ಇರ್ತಾರೋ ಅವರ ಬಾಳ್ತಾರೆ ಈ ಜಗತ್ತಿನೊಳಗ. ಆದರೆ ನಮ್ಮ ದೇಶ ಅದನ್ನು ಸುಳ್ಳು ಅಂತ ಹೇಳ್ತು. ಏನು ಶಕ್ತಿಯನ್ನು ನಾವೆಲ್ಲ ತಿಳಿದಿದ್ದೇನು, ಶಕ್ತಿಯ ವ್ಯಾಖ್ಯಾನವನ್ನು ಬದಲಿ ಮಾಡುತ್ತೆ. ಯಾವ ರಾಷ್ಟ್ರಗಳು ಇನ್ನೊಂದು ರಾಷ್ಟ್ರಗಳ ಮೇಲೆ ಹೋಗಿ ಕೆಟ್ಟದ್ದನ್ನು ಮಾಡುವಾಗ ನಾವೆಲ್ಲ ತಿಳ್ಕೊಂಡಿದ್ದು, ಶಕ್ತಿಯೇ ಬಾಳೋದಾಗಿದ್ರೆ ಇನ್ನೂ ಕೂಡ ಗ್ರೀಕ್ ದೇಶ ಬದುಕಬೇಕಾಗಿತ್ತು. ಗ್ರೀಕ್ ದೇಶದೊಳಗೆ ಹೇಳ್ಕೊಳ್ತಕ್ಕಂಥ ರಾಜ ಯಾವನೂ ಇಲ್ಲ. ಅವತ್ತು ಅವಶೇಷಗಳೆಲ್ಲೂ ಕೂಡ ಬಿದ್ದು ಹೋಗಿದ್ದಾವೆ. ನೀವೆಲ್ಲ ಪರ್ಷಿಯನ್ನು ಬರ್ರಿ, ಇರಾನ್, ಇರಾಕ್ ಏನಾಗಿದ್ದಾವೆ ಅಂತಂದ್ರೆ, ಯಾವ ರಾಷ್ಟ್ರವನ್ನ ಹಾಳು ಮಾಡಬೇಕಂತ ಬಂದಿದ್ರಲ್ಲ ಆ ರಾಷ್ಟ್ರ ಚೆನ್ನಾಗಿ ಬೆಳೀತಾ ಇದೆ. ಯಾವ ರಾಷ್ಟ್ರಗಳು ಕೆಟ್ಟದ್ದನ್ನ ಇಟ್ಕೊಂಡು ಬಂದ್ರಲ್ಲ, ಇವತ್ತು ಅವು ರಾಷ್ಟ್ರಗಳೆಲ್ಲವೂ ಕೂಡ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ತಾ ಇದ್ದಾವೆ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ,
ಯಾವುದು ನಿಜವಾದ ಶಕ್ತಿ ಅಂತಂದ್ರೆ ಇನ್ನೊಬ್ಬರ ಮೇಲೆ ಏರಿ ಹೋಗೋದಲ್ಲ, ಇನ್ನೊಬ್ಬರಿಗೆ ಸಹನೆ ಸಹಕಾರಗಳನ್ನ ತೋರೋದೇ ನಿಜವಾದ ಶಕ್ತಿ ಅಂತ ಬೋಧನೆ ಮಾಡಿರ್ತಕ್ಕಂಥ. ಹೀಗಾಗಿ ಜೀವನ ಏನು ಅಂದ್ರೆ ನಾವೆಲ್ಲ ತಿಳ್ಕೊಂಡಿದ್ದು ಹಸಿವು ಅಂತ ನಾವೆಲ್ಲ ತಿಳ್ಕೊಂಡಿವಲ್ಲ, ಆದರೆ ನಿಜವಾದ ಹಸಿವು ಮನುಷ್ಯನಿಗೆ ನಾವೆಲ್ಲ ತೀರಿಸ್ಕೊಂತೀವಿ. ಇವತ್ತು ಅನ್ನಕ್ಕೆ ಕೊರತೆ ಐತೆ ಯಾರಿಗಂದ್ರೆ ಯಾರಿಗೂ ಇಲ್ಲ. ಇವತ್ತು ಇರಬಹುದು, ಬೆರಳಿಕೆಯಷ್ಟು ಇರಬಹುದು, ಆದರೆ ಮನುಷ್ಯನಿಗೆ ಕೊರತೆ ಇರೋದು ಯಾವುದರ ಮೇಲೆ ಅಂದರೆ ಜ್ಞಾನದ ಮೇಲೆ ಬಹಳ ಕೊರತೆ ಇದೆ. ನಾವೆಲ್ಲ ಜ್ಞಾನ ಅಂದ್ರೆ ತಿಳ್ಕೊಂಡಿವಿ ಏನಂತ, ಪುಸ್ತಕ ಓದಿದ್ರೆ ಜ್ಞಾನ, PhD ಮಾಡಿದ್ರೆ ಜ್ಞಾನ. ಅದಲ್ಲ. ನಾವೆಲ್ಲರೂ ಕೂಡ ಬಹಳ ತಪ್ಪು ತಿಳ್ಕೊಂಡಿದ್ದೇನು ಅಂದರೆ ಈ ಜಗತ್ತಿನೊಳಗೆ ಓದಿದವರೇ ಬದುಕ್ತಾರೆ ಅಂತಂದ್ರೆ ಹಂಗಿಲ್ಲ. ಯಾವ ರಾಮಕೃಷ್ಣರು ನೋಡ್ಕೊಂಡು ಬರ್ರಿ, ಅವರಿಗೆ 4 ಅಕ್ಷರ ಬರೆಯಕ್ಕೆ ಬರ್ತಿದ್ದಿಲ್ಲ, ಅವರು ಮಹಾನ್ ಪುರುಷರು. ಯಾವ ವೇದಗಳೊಳಗೆ ಬರ್ತಕ್ಕಂಥ ಋಷಿಗಳು ನಾವು ಹೇಳುವ ಯಾವುದೇ ಸ್ಕೂಲಿಗೆ ಹೋದವರಲ್ಲ, ಜಗತ್ತಿಗೆ ಕಲ್ಯಾಣ ಕೊಟ್ಟರಲ್ಲ, ಅವರು ಕೂಡ ಬದುಕಿರ್ತಕ್ಕಂಥವರು. ಅಷ್ಟೇ ಯಾಕೆ, ಈ ಜಗತ್ತಿನೊಳಗೆ ಕಲೆಯನ್ನು ಕೊಟ್ಟವರಿದ್ದಾರೆ, ಅವ್ರು ಯಾರು ಕೂಡ ನಾವು ಹೇಳ್ಕೊಳ್ಳುವ ಶಾಲೆಗೆ ಹೋದವರಲ್ಲ. ಜೀವನ ಯಾವುದು ಅಂದ್ರೆ ನಾವೆಲ್ಲ ತಿಳ್ಕೊಳ್ಳೋದು, ಜೀವನ ಅಂತಂದ್ರೆ ಸುಖ ದುಃಖ ಪಡೋದಲ್ಲ, ಜೀವನ ಅಂತಂದ್ರೆ ಜ್ಞಾನವನ್ನು ಗಳಿಸೋದು. ಯಾವುದು ಜ್ಞಾನ ಅಂತ ತಿಳ್ಕೊಳ್ರಿ. ದಿನದಿಂದ ದಿನಕ್ಕೆ ಮನುಷ್ಯನ ಜೀವನ ಬಹಳ ಚಂದ ಆಗಬೇಕು, ಆಗದೇ ಇದ್ರೆ ಅದು ಜೀವನವೇ ಅಲ್ಲ ಅಂತೇಳಿ ನೀವೆಲ್ಲರೂ ಕೂಡ ನಾವು ಪ್ರವಚನ ಕೇಳುವ ಹಾಗೆ ಒಂದು ಆಕಳ ಬಂದಿಲ್ಲ, ಮಂಗ್ಯ ಬಂದಿಲ್ಲ, ಯಾವ ಒಂದು ಕೇಳಕ್ಕೆ ಕುಂತಿಲ್ಲ. ಯಾಕೆ? ಅದರ ಅವಶ್ಯಕತೆ ಅವರುಗಳಿಗಿಲ್ಲ. ಆದರೆ ಭಗವಂತ ಮಾತ್ರ ಈ ಜಗತ್ತಿನೊಳಗೆ ಒಂದು ಶಕ್ತಿ ಕೊಟ್ಟಿದ್ದು ನಮ್ಮ ಮನುಷ್ಯರಿಗೆ ಮಾತ್ರ. ನೀವು ಹೆಂಗೆ ಬೇಕು ಹಂಗೆ ಬದಲಿ ಮಾಡ್ಕೋಬೋದಪ್ಪ ಸಮಾಜವನ್ನ, ನೀವು ಜ್ಞಾನವಂತರಾಗಿ. ಹೇಗೆ ಜ್ಞಾನವಂತರಾಗೋದು ಈಗ ಹೇಳ್ತೀನಿ ಕೇಳವರ. ಜ್ಞಾನ ಅಂದ್ರೆ ಪುಸ್ತಕ ಅದಲ್ಲವೇ ಅಲ್ಲ. ನಮ್ಮವ್ರು ಹೇಳ್ತಾರೆ, ಜ್ಞಾನ ಅಂತಂದ್ರೆ ಮನುಷ್ಯ ನೀನು ಈ ಜೀವನದೊಳಗೆ ಎಷ್ಟೆಷ್ಟು ಸುಖ ದುಃಖಗಳನ್ನ ಅನುಭವಿಸ್ತೀಯಲ್ಲ, ಅದುವೇ ನಿಜವಾದ ಜ್ಞಾನ. ಏನ್ರಿ, ನಾವು ಎಷ್ಟು ಸುಖ ದುಃಖ ಅನುಭವಿಸ್ತೀವಿ ಅದರ ಮೇಲೆ ನಮ್ಮ ಜ್ಞಾನ ಗುರುತಾಗ್ತದೆ. ನಾವೆಲ್ಲ ತಿಳಿದುಕೊಂಡ ಹಾಗೆ ಹೇಗೆ ಮನುಷ್ಯನನ್ನು ನಿರ್ಮಾಣ ಮಾಡ್ತೇವೆ ಸುಖ ದುಃಖಗಳು. ನಾವು ಒಂದು ಮನೆಗೆ ಹೋಗಿದ್ರವ, ಒಂದು ಮನೆಗೆ ಹೋದಾಗ ಅವ ಒಂದು ದೊಡ್ಡ ಫೋಟೋ ಮಾಡಿ ಹಾಕಿದ್ದ, ಬಹಳ ಚಂದ ಹಾಕಿದ್ದ. ಅಲ್ಲಿ ನಾ ಕೇಳಿದ್ದು ನಿಮ್ಮ ತಂದಿದ್ದೇನು ಅಂತ ಕೇಳಿದ್ರೆ ಅವ ಅಂದಿದ್ದು ಅಲ್ರಿ ಅಜ್ಜಾರು, ಮತ್ತು ನಿಮ್ಮ ಮಾವಂದನಪ್ಪ ಅದು ಅಲ್ರಿ, ಮತ್ತು ಯಾರ್ದಪ್ಪ ಅಂದಾಗ ಆತ ಹೇಳ್ತಾನ, ಈ ಫೋಟೋ ಏನಾಯ್ತಲ್ರಿ ಇದು ನನ್ನ ಶತ್ರುದು. ಏನ್ರಿ ಶತ್ರು ಅಂತ ತಿಳಿದಲ್ಲ, ನನಗೆ ಕೆಟ್ಟದ್ದು ಮಾಡಿದವ, ನನಗೆ ಅವಮಾನ ಮಾಡ್ಯಾನವ. ಹೌದು ಆಯ್ತು, ಅದನ್ನ ಯಾಕೆ ಹಾಕಿ ಅಂದ್ರೆ ಅವ ಅಂದ, ಏನಿಲ್ರಿ ಜರ ಅವ ಅವಮಾನ ಮಾಡಿದ್ದಕ್ಕ ಇವತ್ತು ನಾ ಇಷ್ಟು ದೊಡ್ಡ ವ್ಯಕ್ತಿ ಆಗೀನಿ. ಆಯ್ತು, ಅದ್ರಾಗ ಏನಾಯ್ತು ದೊಡ್ಡದು. ಮತ್ತು ಫೋಟೋ ಯಾಕೆ ಹಾಕಿ ಅಂದ್ರೆ ಅವ ಹೇಳ್ತಾನ, ಏನಿಲ್ಲ ದಿನನಿತ್ಯ ಬಂದು ಅವ್ನು ನೋಡಿದಾಗ ನನಗೆ ಅವನ ಅವಮಾನದ ಮಾತು ನನಗೆ ಕಿವಿಗೆ ಬೀಳ್ತಾವ. ಅವ ಅಂದಿದ್ದೇನು ಅಂದ್ರೆ ಹೇಳ್ತಾನವ, ಏನಿಲ್ರಿ ಅವ ಹೇಳ್ತಾನ, 4 ಕಾಸಿಗೆ ಕಿಮ್ಮತ್ತಿಲ್ಲ ಅಂತ ನನಗೆ ಬೈದಿದ್ದ, ಈಗ ಅದಕ್ಕೆ ಅವನಕ್ಕಿಂತ ನಾ ಭಾಳ ಬೆಳಿಬೇಕು ಅಂತ ಹೇಳಿ ಅವನ ಫೋಟೋ ಹಾಕೊಂಡೀನಿ. ಇದರಿಂದ ಏನು ತಿಳಿತು ಅಂತಂದ್ರೆ ಏನಿಲ್ಲ, ಮನುಷ್ಯನಿಗೆ ಸುಖ ದೊಡ್ಡದು ದುಃಖ ದೊಡ್ಡದು ಅಂತ ನಾವೆಲ್ಲ ತಿಳ್ಕೋಬೇಕು. ಎಲ್ಲರ ಉತ್ತರ ಏನ್ರಿ, ಮನುಷ್ಯನನ್ನ ನಿರ್ಮಾಣ ಮಾಡೋದು ಸುಖವೋ ದುಃಖವೋ ಅಂದ್ರೆ ಹೇಳ್ತಾರೆ, ಸುಖದಿಂದ ಮನುಷ್ಯನಿಗೆ ಏನೂ ಆಗೋದಿಲ್ಲ, ಸುಖದಿಂದ ನೆಮ್ಮದಿ ಇರ್ತದಿಲ್ಲ ಅಂತಲ್ರಿ. ಆದ್ರೆ ಮನುಷ್ಯ ಬೆಳ್ಯಾಕಾಗಂಗಿಲ್ಲ. ಸುಖ ಇತ್ತು ಅಂದ್ರೆ ದೇವರೇ ನೆನಪಾಗಲ್ಲ ನಮಗೆ, ಆಗ್ತಾನಂದ್ರಿ. ಹೋಗಿ ಕೇಳ್ರಿ ನೀವು, ಯಾವ ಭಾರಿ ನೆಮ್ಮದಿಯಿಂದ ಇರ್ತಾನ ಅವ್ನು ದೇವ್ರ ನೆನಪಾಗಂಗಿಲ್ಲ, ಏನೂ ನೆನಪಾಗಂಗಿಲ್ಲ, ಅವ ಆರಾಮ ಇರ್ತಾನ. ದುಃಖ ಬಂತು ಎಲ್ಲವೂ ನೆನಪಾಗ್ತಾವ ಅಂತೀವಲ್ಲ ನಾವು. ಏನ್ರದು ದುಃಖ ಬಂದಾಗ ಸುಖ ದುಃಖ ಬಂದಾಗ ವೆಂಕಟರಮಣ ಏನಾಯ್ತು, ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ಲ. ಹಾಗೆ ದುಃಖ ಬರೋದು ಯಾಕೆಂದ್ರೆ ಮನುಷ್ಯನ ನಿರ್ಮಾಣ ಮಾಡ್ತದೆ. ನೀವು ಹೆಂಗೆ ತಿಳ್ಕೊಳ್ಳಿ, ಸಣ್ಣವರಿದ್ದಾಗ ಇರತಕ್ಕಂಥ ವ್ಯಕ್ತಿತ್ವ ಈಗ ಐತೇನು ನಿಮಗೆ ಅಂದ್ರೆ ಇಲ್ಲ. ನೀವೆಲ್ಲ ಅಂತಿರಲ್ಲ, ಅವ್ನು ಮೆಚುರಿಟಿ ಬಂದೈತ್ರಿ, ಏನು ಕನ್ನಡದಾಗ ಏನಂತಾರೆ ಮೆಚುರಿಟಿ, ಬುದ್ಧಿ ಬಂದತ್, ಅವ್ನು ಬಹಳ ಬುದ್ಧಿ ಬಂದತಿ ಅಂತ ನಾವೆಲ್ಲ ಅಂತೀವಿ. ಬುದ್ಧಿ ಬರೋದು ಯಾವಾಗ ಅಂತಂದ್ರೆ ಸುಮ್ಮನೆ ಕುಂತ್ರ ಬರ್ತದೇನೋ ಬುದ್ಧಿ ಇಲ್ಲ. ಈಗ ಒಂದು ಬೆಂಕಿಯ ಸುಡ್ದಾಗ ಗೊತ್ತಾಗಿದ್ದು ಯಾವಾಗ ನಮಗೆ, ಎಲ್ಲರ ಕೈ ಸುಟ್ಟು ಬಂದಿರಲ್ಲ. ನಾ ಅಂತ ಸುಟ್ಕೊಂಡಿ, ನೀವು ಸುಟ್ಕೊಂಡ್ರಿ. ಯಾವಾಗ ಸುಟ್ಕೊಂಡ್ವಿ ಅವಾಗ ಗೊತ್ತಾಯ್ತು ಬೆಂಕಿ ಸುಡ್ತದಪ್ಪ. ಇಲ್ಲ ಅಂದ್ರೆ ಗೊತ್ತಿಲ್ಲ. ಸಣ್ಣವ್ರಿದ್ದಾಗ ಎಷ್ಟು ಮಂದಿ ಮಕ್ಕಳು ಒಲೆಯಾಗ ಹೋಗಿಲ್ಲ, ನೀವು ಹೇಳ್ಕೊಂಡ್ರಲ್ಲ. ಯಾಕ ಅವ್ನು ಗೊತ್ತೇ ಇಲ್ಲ ಬೆಂಕಿ ಸುಡ್ತದ ಅಂತೇಳಿ. ಅದಕ್ಕೆ ದುಃಖ ಏನ್ ಮಾಡ್ತದೆ ಅಂದ್ರೆ ಮನುಷ್ಯನನ್ನು ನಿರ್ಮಾಣ ಮಾಡ್ತದೆ. ಆ ವ್ಯಕ್ತಿ ಅಂದ, ಆತ ನನಗೇನಾದ್ರು ತಮ್ಮ ನಿನ್ನಂತ ವ್ಯಕ್ತಿ ಯಾರು ಇಲ್ಲ ಅಂತ ಅಂದು ಬಿಟ್ಟಿದ್ರ ನಾನು ಇವತ್ತಾದ್ರೂ ಅಲ್ಲೇ ಇರ್ತಿದ್ರ ಜರ. ಆತ ನನಗಂದ 4 ಕಾಸಿಗೆ ಕಿಮ್ಮತ್ತೇನಿ ಅಂತ ಅಂದ. ಈಗ ನಾ ದೊಡ್ಡದಾಗಿ ಬೆಳಿಗ್ಗೆ ಪ್ರಾರಂಭ ಮಾಡೀನಿ. ಅದಕ್ಕೆ ದಿವಸ ನೋಡಿದಾಗ ಅವ್ನು ನೆನಪಾಗ್ತಾನೆ, ನಾನು ಅದರಿಂದ ಬೆಳಿತೀನಿ. ಇದರಿಂದ ನಾವೆಲ್ಲ ಪಾಠ ಕಲಿತೇವೆ. ಯಾಕೆ ಸುಖ ದುಃಖ ಅಂದ್ರೆ ಇಷ್ಟೇ, ಮನುಷ್ಯನನ್ನೇ ನಿರ್ಮಾಣ ಮಾಡ್ತಾವ. ಜ್ಞಾನ ಅಂದ್ರೆ ಯಾವುದು? ಅದೇ ಜ್ಞಾನ. ಆತ ಅನ್ಕೊಂಡ ಇದ್ದಂಗಿದ್ರೆ ನನ್ನ ಜೀವನ ಅಲ್ಲ, ಬೆಳಿಬೇಕು ಅಂತ ತಿಳ್ಕೊಂಡಲ್ಲ, ಅದೇ ನಿಜವಾದ ಜ್ಞಾನ. ನೀವು ತಂದೆ ತಾಯಿಯಾಗಿರ್ತದ್ರಿಂದ ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಹೇಳ್ತಿರ್ತೀರಿ,
ಹೇಳುವಾಗ ನೀವು ಅನ್ನೋದೇನು, ಅವ ತಪ್ಪು ಮಾಡಿದಾಗ ಮಳ್ಳು ವಯಸ್ಸೈತಿ ಅವ್ನು ಗೊತ್ತಾಗಂಗಿಲ್ಲ. ಗೊತ್ತಾಗದೆ ಯಾವಾಗ ಅಂದ್ರೆ ತಪ್ಪು ಮಾಡಿದಾಗ. ಅದಕ್ಕೆ ಕರ್ಮಯೋಗ ಅಂತ ಬರ್ತದೆ. ಅದರೊಳಗೆ ಹೇಳ್ತಾರೆ ಸುಖ ದುಃಖಗಳೇನು ಅಂತಂದ್ರೆ ಅವೆಲ್ಲವೂ ಕೂಡ ನಮ್ಮ ಮಾಸ್ತರ್ ಇದ್ದಂಗ. ಹೆಂಗ್ರಿ? ಮಾಸ್ತರ್. ಈಗ ಸರ್ ನಮ್ಮ ಪಾಠ ಹೇಳ್ಯಾರಲ್ಲ, ಹಂಗೆ ಮಾಸ್ತರ್ ಇದ್ದಂಗೆ. ಆದರೆ ಒಳ್ಳೆ ಮಾಸ್ತರ್ ಯಾವುದು ಅಂದ್ರೆ ಅವ್ರು ಹೇಳ್ತಾರೆ ದುಃಖವೇ ನಿನಗೆ ನಿಜವಾದ ಗುರು. ಏನ್ರಿ? ದುಃಖವೇ ನಿಜವಾದ ಗುರು ಅಪ್ಪ. ನಿನಗ ಸುಖ ನಿನಗಷ್ಟು ಬೆಳೆಯಲಿಕ್ಕೆ ಆಗೋದಿಲ್ಲ. ಮನುಷ್ಯ ಬದಲಾಗಲಿಕ್ಕೆ ಅದು ಅವಕಾಶಗಳನ್ನೇ ಕೊಡಂಗಿಲ್ಲ. ಸುಖ ದುಃಖದಿಂದ ಆಗೋದೇನು ಅಂದ್ರೆ ಮನುಷ್ಯನಿಗೆ ಒಂದು ಜ್ಞಾನ ಬರ್ತದೆ. ನೀವು ಅಂತಿರ್ತೀರಿ ಈ ದೊಡ್ಡ ವ್ಯಕ್ತಿಗಳು ಯಾರಾದ್ರೂ ಇದ್ರ ಅವ ಬಂದು ಬಹಳ ಬುದ್ಧಿ ಮಾತು ಹೇಳಕ್ ಕುಂತ್ರ ಅವ್ರ ಅಂತಾರ, ತಮ್ಮ ನಿನ್ನಂತ 10 ಮಂದಿ ನೋಡಿ ಹೋಗ್ನ ಅಂತಾರಿಲ್ರಿ. ಯಾಕಂತಾರ ಅಂದ್ರ ಆ ವಯಸ್ಸು ದಾಟಿ ಬಂದಾರ. ಅದರ ಜೊತೆಗೆ ಅವ ಏನು ಹೇಳಕ್ಕಂತಾನಲ್ಲ ಅದೆಲ್ಲ ಅನುಭವಿಸಿ ಅವ್ರಿಗೆ ಒಂದು ಗೊತ್ತಾಗ್ಬಿಟ್ಟದ. ನನಗೆ ಗೊತ್ತೈತೆ, ಸುಮ್ಮ ಹೋಗಿ ಇನ್ನಂತ 10 ಮಂದಿ ನೋಡಿ ನಾ ಅನ್ನೋ ಕಾರಣ ಏನು ಅಂದ್ರೆ ಇಷ್ಟೇ, ಅಷ್ಟು ಜ್ಞಾನವನ್ನು ಅವರು ಗಳಿಸಿದ್ದಾರೆ ಅಂತ ಹೇಳಿ. ನಾವೆಲ್ಲ ಸಣ್ಣ ಮಕ್ಕಳು ಹೇಳುವಾಗ ಮಳ್ಳು ವಯಸ್ಸು ಅಂತ ಬೈಯೋದು ಯಾಕೆ? ನಿಮಗೆ ಗೊತ್ತೈತೆ ಅವನ ವಯಸ್ಸೇನು, ಅವನ ಬುದ್ಧಿ ಏಟು. ಹಾಗೆ ಜ್ಞಾನ ಅಂದ್ರೆ ಮನುಷ್ಯನನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದು. ನಮಗೆ ಪರಿಸ್ಥಿತಿಯನ್ನು ಹೆಂಗೆ ನಿರ್ಧರಿಸೋದು ಗೊತ್ತಿಲ್ಲ. ಈಗ ಯಾರಾದ್ರೂ ಬಂದು ನನಗೆ ಬೈದ್ರು ಅಂತ ತಿಳ್ಕೊಳ್ರಿ. ಅವರು ಏನಂತ ಯಾರು ಹೇಳೋರು? ಯಾರಾದ್ರೂ ಒಂದು ಬೈದ್ರು ಅಂತ ತಿಳ್ಕೊಳ್ರಿ. ದೌಡ್ ಮುಗಿಸ್ರಿ ಮರ ಎಷ್ಟೊತ್ತು ಹೇಳಕ್ ಕುಂತೀರಿ ಅಂತೇಳಿ ನಾನು ನನಗೆ ಬೈತಿ ಅಂತೇಳಿ ಬೈಯಾಕ ಕುಂತ್ರೆ ಅದು ಜ್ಞಾನ ಅಲ್ಲ. ಅವ ಬೈದಾನ ಆಯ್ತಪ್ಪ ತಮ್ಮ ಮುಗಿಸ್ತೇನೆ. ಸಂದರ್ಭಗಳನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ನಿಮಗೆ ಯಾರಾದ್ರೂ ಬಂದು ಬೈದ್ರೆ ಏನ್ ಮಾಡ್ತೀರಿ ಹೇಳ್ರಿ? ಅವ್ರಿಗೆ ನಿಮ್ಮ ಮನೆಯೊಳಗೆ ಬಂದು ಯಾರಾದ್ರೂ ಬೈದ್ರ ನೀವು ಅಂತೀರಿ ನಿನ್ ನೋಡೇ ಬಿಡ್ತೀನಿ ನಾ ಅಂತೇಳಿ ಅಂತಿರಲ್ಲ? ನೋಡಕ್ ಆಗ್ತದನ್ರಿ ಯಾರನ್ನಾರ? ನಾವೆಲ್ಲ ಅನ್ನೋದು ನೀನ್ ನೋಡೇ ಬಿಡ್ತೀನಿ, ನೀನು ತೀರೇ ಬಿಡ್ತೀನಿ ಅಂತ ಹೇಳಿ. ಆದರೆ ಮನುಷ್ಯ ಹೇಳ್ತಾರೆ ಯಾಕೆ ನಾವೆಲ್ಲ ಹಾಗೆ ವರ್ತಿಸ್ತೇವೆ ಅಂತಂದ್ರೆ ಸಂದರ್ಭಗಳಾಯ್ತು, ಜೀವನ ಆಯ್ತು, ಒಂದು ಕಷ್ಟ ಬರಲಿ, ಒಬ್ಬ ಯಾರೋ ನಂಬಿದವರು ನಮಗೆ ಕೈ ಕೊಡಲಿ, ನಂಬಿದವರು ಕೈ ಕೊಟ್ಟಾಗ ದುಃಖ ಆಗ್ತದಲ್ಲ. ಹಾಗೆ ನಮಗೆ ಒಳ್ಳೇದಾದಾಗಲೂ ಕೂಡ ಒಂದು ಅನುಭವ ಆಗ್ತದೆ, ಕೆಟ್ಟದಾದಾಗಲೂ ಕೂಡ ಒಂದು ಅನುಭವ ಆಗ್ತದೆ. ಅವಾಗ ನಾವೆಲ್ಲ ತಿಳ್ಕೊಳ್ಳೋದು ಯಾಕೆ ನಮಗೆ ಅನುಭವಗಳು ಹಲವಾರು ನಿರ್ಧಾರಗಳನ್ನು ಕೊಡ್ತವೆ. ಒಬ್ಬ ವ್ಯಕ್ತಿ ಸತ್ರೆ, ನಮ್ಮವನು ಯಾರಾದ್ರೂ ಸತ್ರೆ ನಾವು ಹಲವಾರು ರೀತಿ ದುಃಖವನ್ನು ವ್ಯಕ್ತಪಡಿಸ್ತೇವೆ. ಅದೇ ದೊಡ್ಡವರಂತಾರ ಆ ತೀರ್ಥ ಸತ್ ಹೋದ. ಎಲ್ಲರೂ ಕೂಡ ಸಾಯೋದೆ ಅಂತಕ್ಕಂಥ ಭಾವನೆ ಬೇರೆ. ಇಲ್ಲಿ ಹೇಳಪಟ್ಟಿರೋದೇನು ಅಂದ್ರೆ ಸುಖ ದುಃಖಗಳು ನಮಗೆ ಪಾಠವನ್ನು ಕಲಿಸ್ತಾವೆ ಜೀವನದೊಳಗೆ. ಮನುಷ್ಯ ನೀನು ಗಳಿಸೋದೇನು ಅಂತಂದ್ರೆ ಜ್ಞಾನವನ್ನು ಗಳಿಸು. ನಾವೆಲ್ಲರೂ ಕೂಡ ಒಂದು ವಿಷಯ ನಿಮಗೆ ಹೇಳಿದ್ರ, ನೀವೆಲ್ಲ ಎಷ್ಟು ಮಂದಿ ಇದಾರ ಎಲ್ಲರೂ ಕೂಡ ಬೇರೆ ಬೇರೆ ಮಾತಾಡ್ತೀರಿ. ಈಗ ನಾನು ಅದೇ ಬದುಕು ಅಂತ ಹೇಳಿದ್ರೆ 100 ಉತ್ತರ ಕೊಡ್ತೀರಿ ನೀವೆಲ್ಲ. ನಿಮ್ಮ ಉತ್ತರ ಬೇರೆ, ಇವ್ರ ಉತ್ತರ ಬೇರೆ, ಅವ್ರ ಉತ್ತರ ಬೇರೆ, ಎಲ್ಲರ ಉತ್ತರ ಬೇರೆ. ಯಾಕೆ ಹಾಗೆ? ನಾನು ಕೇಳಿದ್ರೆ ನಾವು ವೇದಾಂತ ಹೇಳ್ಕೊಂತ ಹೋಗ್ತೀನಿ. ಯಾಕೆ ಹಂಗಂದ್ರ ಹೇಳ್ತಾರೆ ಋಷಿಗಳು, ಕಾರಣ ಇಷ್ಟೇ. ಅವರವರ ಯೋಗ್ಯತೆ ಹೇಗೆ ಅಂದ್ರೆ ಅವ್ರು ಹೇಳ್ತಾರೆ, ಯಾರು ಎಷ್ಟು ಸುಖ, ಎಷ್ಟು ದುಃಖ, ಎಷ್ಟು ನಿಂದೆ ಸ್ತುತಿಗಳನ್ನ ಅನುಭವಿಸಿದ್ದಾನೋ ಅದರ ಆಧಾರದ ಮೇಲೆ ಅವನ ಯೋಗ್ಯತೆ ನಿರ್ಮಾಣವಾಗ್ತದೆ. ನೀವು ಒಬ್ಬ ವ್ಯಕ್ತಿ ಬಂದು ಆತ ಹುಚ್ಚರಾಗಿ ವರ್ತನೆ ಮಾಡಕ್ಕಂತಾನ ಅಂತಂದ್ರ ಅವನ ಯೋಗ್ಯತೆ ಅಷ್ಟೇ. ಒಬ್ಬ ಜೀವನದೊಳಗೆ ನಾನು ಬೆಳಿಬೇಕು, ಬೆಳೆದೆ ಹಾಗೆ ಇರಬಾರ್ದು ಅಂತ ಬೆಳಿಬೇಕು ಭಾವನೆ ಬಂದ್ರೆ ಅವನ ಯೋಗ್ಯತೆ ಅವನ ಸುಖ ದುಃಖಗಳ ಮೇಲೆ ನಿರ್ಧಾರವಾಗಿದ್ದು. ಈ ಕುಡಿಯೋರು ಇರ್ತಾರೆ, ತಾವು ತಿಳ್ಕೊಬೇಡ್ರಪ್ಪ ಹೇಳ್ತೇನೆ. ಈ ಕುಡಿಯೋರು ಇರ್ತಾರ, ಕುಡಿಯೋರಿಗೆ ನೀವೆಲ್ಲ ಎಷ್ಟು ಬುದ್ಧಿವಾದ ಹೇಳ್ತೀವಿ, ನೀವು ಹೇಳ್ತೀರಿ. ಮಠ ಪೂಜಾಕ್ ಮುಂದೆ ಬಂದಿರ್ತಾರೆ ಕರ್ಕೊಂಡು ಹೋಗಾಕ. ಒಬ್ಬ ಕೇಳಿದ್ರು, ಈಗಲ್ರಿ ನಮ್ಮ ದೊಡ್ಡ ಅಜ್ಜರ್ ಇದ್ದಾಗ ಒಬ್ಬ ಬಂದ, ಅವ ದೊಡ್ಡ ಅಜ್ಜರಿಗೆ ಕೇಳಿದ, ಅಜ್ಜರ ನೀವು ಬಿಡಿಸ್ರಿ ಅಂತಿರಲ್ಲ ಕುಡಿದು ಬಿಡಿ ಬಿಡು ಅಂತ ಹೇಳಿ. ಬಿಟ್ರೆ ನಾ ಏನಾದರೂ ದೇವ್ರಂಗ ಸಾಯಂಗಿಲ್ಲ ಅಂದ್ರೆ ಇರ್ತೇನೆ. ನಾನು ಕುಡಿದ್ರು ಸಾಯ್ತೀನಿ, ಕುಡಿಲಿಕ್ಕಂದ್ರು ಸಾಯ್ತೀನಿ, ಮತ್ತು ಕುಡಿದು ಸಾಯ್ತೀನಿ ಬಿಡ್ರಿ ನೀವೇನು ಹೇಳ್ತೀರಿ ಅದನ್ನ ಅಂತವ. ಅವಾಗ ಅಜ್ಜಾರ ಅಂದ್ರು ಅವನ ಜೊತೆ ವಾದ ಮಾಡ್ಲಿಲ್ರಿ. ಅವ್ರು ಹೇಳಿದ್ದೇನು ಅಂದ್ರೆ ಆಯ್ತು, ಅವನ ಯೋಗ್ಯತೆ ಅವರ ಮೇಲೆ. ಏನು ಯೋಗ್ಯತೆ? ಅವರವರ ಜ್ಞಾನದ ಆಧಾರದ ಮೇಲೆ ಅವರ ಜೀವನವಾಗ್ತದೆ. ಅವ ತಿಳ್ಕೊಂಡಾನ ಕುಡಿದದಿಂದಲೇ ಆರಾಮ ಇರ್ತೀವಿ ಅಂತ ಅವ ತಿಳ್ಕೊಂಡಾನ, ಹೋಗ್ಲಿ ಅವ. ಅದೇ 1 ತಿಂಗಳು ದಾಟ್ತು ಬಂದಾಗ ಆತಂತಾನ, ಏನಿಲ್ರಿ ಸರ ಅವತ್ತು ಹೇಳಿದ್ರಿ ನೀವು ಬಿಡ ಅಂತೇಳಿ ಬಿಡ್ಲಿಲ್ಲ ನಾನು. ಆಯ್ತಪ್ಪ ಯಾಕೆ ಬಂದಿ ಈಗ? ಇಲ್ರಿ ಸರ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ನನ್ನ ಮನೆಯಿಂದ ಹೊರಗೆ ಹಾಕ್ಯಾರ, ಮನ್ಯಾಗ ಕರ್ಕೊಳ್ಳವಲ್ರು, ದೊಡ್ಡವರು ಕೂಡ ಬಡದು ಹೊರಗೆ ಹಾಕ್ಯಾರ, ಅದಕ್ಕೆ ನಾ ಬಿಡ್ತೀನಿ ಈಗ. ಅವಾಗ ಅಜ್ಜರ್ ಹೇಳಿದ್ದು ಬಾ ತಮ್ಮ ಅಂತೇಳಿ ರುದ್ರಾಕ್ಷ ಹಾಕಿದ್ರು. ಅವಾಗ ಅಜ್ಜರ ಉತ್ತರ ಏನಾಗಿತ್ತು ಅಂದ್ರೆ, ನೀನು ಈಗ ನಿಜವಾದ ಜ್ಞಾನ ನಿನಗೆ ಈಗ ಬಂತು, ಅವಾಗ ನಿನಗೆ ಜ್ಞಾನ ಇದ್ದಿದ್ದಿಲ್ಲ, ಈಗ ನಿಜವಾದ ಜ್ಞಾನ ಬಂತು. ಜ್ಞಾನ ಅಂದ್ರೆ ಇಷ್ಟೇ, ನಾನು ಹೇಗೆ ಇದರಿಂದ ಪಾರಾಗಬೇಕು ಅಂತ ತಿಳ್ಕೋಬೇಕು. ಕುಡಿತದಿಂದ ಕೆಟ್ಟದಾಗ್ತದೆ ಅಂತ ಗೊತ್ತಾಯ್ತು ಅಂದ್ರೆ ಬಿಟ್ಟು ಬಿಡಬೇಕು.
ಬಿಡೋದಾಗ್ಲಿಕ್ಕ ಅಂತಂದ್ರೆ ಅದು ನಮ್ಮ ಅಜ್ಞಾನ. ಅದಕ್ಕೆ ದುರ್ಯೋಧನ ಕೃಷ್ಣನಿಗೆ ಹೇಳುವಾಗ ಕೃಷ್ಣ ಒಂದು ಬಹಳ ದೊಡ್ಡ ಉಪದೇಶ ಹೇಳ್ತಾನೆ. 5 ಗ್ರಾಮ ಕೊಡಪ್ಪ ಅವರಿಗೆ, ಹೋಗಿ ಅವ್ರನ್ನ ರಾಜಿ ಮಾಡ್ತೀನಿ ನಾನು. ದುರ್ಯೋಧನ ಹೇಳಿದ್ದು 5 ಗ್ರಾಮ ಅಲ್ಲಪ್ಪ, 5 ಮುನಿ ಜಾಗನೂ ಕೊಡಂಗಿಲ್ಲ. ಕೃಷ್ಣ ಹೇಳ್ತಾನ, ಅಲ್ಲೋ ನೀ ಮಾಡೋದು ತಪ್ಪು ಕೆಲಸ, ಅಧರ್ಮ ಐತಿ, ಧರ್ಮದಾಗ ನೀ ಮಾಡೋದಂದಾಗ ದುರ್ಯೋಧನ ಒಂದು ಮಾತು ಹೇಳ್ತಾನೆ ಕೃಷ್ಣಗ, ಏ ಕೃಷ್ಣ, ನಿನಗಿಂತ ಚೆನ್ನಾಗಿ ನನಗೆ ಧರ್ಮ ಗೊತ್ತೈತಿ. ಏನ್ರಿ, ನಿನಗಿಂತ ಚೆನ್ನಾಗಿ ನನಗೆ ಧರ್ಮ ಗೊತ್ತೈತಿ. ಅವ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಆತ ಹೇಳಿದ್ದು ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಆತ ಹೇಳ್ತಾನೆ, ಧರ್ಮ ನಿನಗಿಂತ ಚೆನ್ನಾಗಿ ಗೊತ್ತೈತಿ, ಆದರೆ ಅದರಂತೆ ನಡೆಯಲಿಕ್ಕೆ ನನಗೆ ಮನಸ್ಸಿಲ್ಲ. ಏನ್ರಿ, ಅದರಂತೆ ನಡೆಯಲಿಕ್ಕೆ ನನಗೆ ಮನಸ್ಸಿಲ್ಲ. ಮತ್ತೆ ಮುಂದೆ ಹೇಳ್ತಾನೆ, ಮತ್ತೆ ಕೆಟ್ಟದ್ದು ಯಾಕೆ ಮಾಡಕ್ ಕುಂತೀನಿ ನೀನು? ಏನ್ರಿ, ಕೆಟ್ಟದ್ದು ಯಾಕೆ ಮಾಡಕ್ ಕುಂತಿ? ಮುಂದೆ ಹೇಳ್ತಾನೆ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಆತ ಹೇಳ್ತಾನೆ, ನನಗೆ ಅಧರ್ಮ ಏನು ಅಂತ ಗೊತ್ತೈತಿ, ಕೆಟ್ಟದ್ದು ಏನು ಅಂತ ಗೊತ್ತೈತಿ, ಆದ್ರೆ ಅದನ್ನ ಬಿಡಲಿಕ್ಕೆ ಮನಸ್ಸೇ ಬರ್ತಿಲ್ಲ ನನಗೆ. ಏನ್ರಿ, ಒಳ್ಳೇದು ಯಾವುದು ಅಂತ ಗೊತ್ತೈತಿ, ಮಾಡಕ್ ಮನಸ್ಸಿಲ್ಲ, ಕೆಟ್ಟದ್ದು ಏನಂತ ಗೊತ್ತೈತಿ, ಅದನ್ನ ಬಿಡಾಕ್ ಆಗವಲ್ದು. ಅವಾಗ ಕೃಷ್ಣ ಹೇಳೋದು, ನಿನ್ನಂಥವ್ರನ್ನ ಹೆಂಗೆ ಉದ್ಧಾರ ಮಾಡೋದು ಅಂದ್ರೆ ಆತ ಹೇಳ್ತಾನೆ ಇಷ್ಟೇ, ಒಬ್ಬ ಮನುಷ್ಯ ಮಾತಿಗೆ ಬಗ್ಗದೆ ಇದ್ರೆ, ಯಾರ ತಿಳುವಳಿಕೆಗೂ ಕೂಡ ಆತ ನಿವಾರಣೆ ಆಗದೆ ಇದ್ರೆ, ಹೇಳ್ತಾರವರು, ಈ ಜಗತ್ತಿನೊಳಗೆ ಅವರನ್ನ ಯಾರು ಕೂಡ ಬದಲಿ ಆಗಂಗಿಲ್ಲ. ಇಲ್ಲಿ ಕುಂತಿರಲ್ಲ, ನಾ ಅಲ್ರಿ ಅವರ ಬುದ್ಧ ಬಸವಣ್ಣ ಎಲ್ಲರೂ ಬರಲಿ, ಎಲ್ಲರೂ ಬಂದು ನಿಮಗೆ ಉಪದೇಶ ಕೊಟ್ಟರು ಕೂಡ ನಾ ಬದಲಿ ಆಗಂಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾರಿಗೂ ಏನು ಮಾತು ಕೇಳಂಗಿಲ್ರಿ ನಾನು ಅಂದ್ರೆ ಏನು ಮಾಡ್ತೀರಿ? ಏನು ಮಾಡೋಕ್ಕಾಗಂಗಿಲ್ಲ. ನೀವು ಈಗ ದೇವಸ್ಥಾನಕ್ಕೆ ಹೋಗಿರ್ತೀರ, ಅವರು ಎಲ್ಲರಿಗೂ ಕೂಡ ದುಡ್ಡು ಹಾಕ್ತಿರ್ತಾರೆ, ದಾನ ಮಾಡ್ತಿರ್ತಾರೆ. ಅವಾಗೊಬ್ಬ ಭಿಕ್ಷುಕ ಬಂದು, ನೀನು ದುಡ್ಡು ನಾ ತಗೊಂಗಿಲ್ಲ, ಏನು ಮಾಡೋರು ಇದ್ರೆ ಹೇಳಿ, ನೀನು ದುಡ್ಡು ನಾ ತಗೊಂಗಿಲ್ಲ ಮಾರೆ, ಉಳಿದವ್ರು ತಗೊಂತೀನಿ, ನೀ ಹಾಕ್ಬಾರ್ದು ನನಗೆ. ನೀವು ಜಗಳ ಮಾಡ್ತೀರ ಅವನ ಜೊತೆ, ಬರ್ಬೇಕು ನೀವು. ಜ್ಞಾನದ ಅವಶ್ಯಕತೆ ಹೇಗೆ ಅಂದರೆ, ಯಾರು ಸ್ವೀಕಾರ ಮಾಡ್ತಾರೋ ಅವರಿಗೆ ಜ್ಞಾನ ಬರ್ತದೆ. ಹಾಗೆ ಯಾರು ಒಳ್ಳೆಯವರು ಆಗಬೇಕು ಅಂತ ಬಯಸ್ಕೊಂತೀವಲ್ಲ, ಅವರಿಗೆ ಮಾತ್ರ ನಿಜವಾದ ಬದಲಾವಣೆ ಬರ್ತಾವೆ. ನಾನು ಬದಲಾವಣೆ ಆಗಂಗಿಲ್ಲ ಮಾರಾಯ, ಕಲ್ಲಿದ್ದಂಗೆ ಇರ್ತೀನಿ ಅಂದ್ರೆ ಯಾರಿಂದಲೂ ಕೂಡ ಬದಲಾವಣೆ ಮಾಡೋಕ್ಕಾಗಂಗಿಲ್ಲ. ಹೀಗಾಗಿ ಕರ್ಮಯೋಗ ಹೇಳೋದೇನು ಅಂದರೆ, ಸುಖ ದುಃಖಗಳಿಂದ ಕಲಿ ಮನುಷ್ಯ ನೀನು. ನಾವು ಸುಖ ದುಃಖದಿಂದ ಕಲಿಯೋದೇನು ಅಂದರೆ ಇಷ್ಟೇ, ಜೀವನ ಬದಲಿ ಆಗಬೇಕು. ಒಬ್ಬ ವಿದ್ಯಾರ್ಥಿ ಇದ್ದರೆ, ನಾನು ಹೇಗೆ ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕೆ ಕುಂತೀನಿ, ಓದದೆ ಜೀವನ ಹಾಳು ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು, ಹಾಗೆ ಜೀವನದೊಳಗೆ ಬಾಂಧವ್ಯಗಳೇ ಗಟ್ಟಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನ ನಾವೆಲ್ಲ ತಿಳ್ಕೊಳ್ಳೋದು. ಮನೆಯೊಳಗೆ ಅತ್ತಿ ಸೊಸಿ ಚಂದದರೆಯವರ ಇತ್ತ ಮಾವ ಯಾರ್ರಿ, ಮನೆಯೊಳಗೆ ನೀವೆಲ್ಲ ಕುಟುಂಬ ಇರ್ತಾರಲ್ಲ, ಕುಟುಂಬದೊಳಗೆ ದೇಶದ ಒಟ್ಟಾರೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ ನಾವೆಲ್ಲ ಹೇಳೋದು, ಹಳ್ಳಿ ಒಳಗೆ ಬರ್ತಾರೆ, ಎಲ್ಲ ಕಡೆ ಬರೋದು, ಯಪ್ಪ ನಮ್ಮ ಸೊಸಿ ಚಂದಿಲ್ರಿ, ನಾನು ಒಟ್ಟ ಕೇರ್ ಮಾಡಂಗಿಲ್ಲ, ಜೋಪಾನ ಮಾಡಂಗಿಲ್ಲ. ಇತ್ತಾಗ ಸೊಸಿ ಬಂದ್ರೆ ಹತ್ತಿ ನಮ್ಮನ್ನು ಒಂಥರ ನೋಡ್ತಾಳ್ರಿ ಅಂತೇಳಿ, ಇದು ಎಲ್ಲ ಕಡೆ ಕೇಳ್ತೀವಿ ನಾವು. ಹಾಗೆ ಅಣ್ಣ ತಮ್ಮರ ಜಗಳವನ್ನು ಎಲ್ಲ ಕೂಡ ಕೇಳಕ್ ಕುಂತೀವಿ. ಅಷ್ಟೇ ಅಲ್ಲ, ಸಮಾಜದ ಜಗಳ, ಧರ್ಮದ ಜಗಳ, ಇವೆಲ್ಲ ಎಲ್ಲ ಕಡೆ ನೋಡಕ್ ಕುಂತೀವಲ್ಲ. ಕಾರಣ ಏನು ಅಂದ್ರೆ ಇಷ್ಟೇ, ನಮಗೆ ಜ್ಞಾನ ಬರೋದು, ನಾವು ಬದಲಿ ಆಗೋದು ಯಾವಾಗ ಅಂದ್ರೆ ಮನುಷ್ಯನನ್ನ ಪ್ರೀತಿಯಿಂದ ಕಂಡಾಗ ಮಾತ್ರ. ಹೀಗಾಗಿ ನೀವೆಲ್ಲರೂ ಕೂಡ ಕೊನೆಯ ತಿರುಳು ಏನು ಅಂತಂದ್ರೆ ಜೀವನದ್ದು, ಮನುಷ್ಯ ಏನೇ ಆಗಲಿ ಹೇಳ್ತಾರಲ್ಲ, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ಏನಾದರೂ ಆಗು, ಮೊದಲು ನೀನು ಮಾನವನಾಗು ಅಂತ ಅವ್ರು ಹೇಳಿದ್ರು. ಹೀಗಾಗಿ ಮೊದಲು ಮಾನವನಾಗುವುದು ಅಂದ್ರೆ ಯಾವುದು? ಮಾನವನಾಗು ಅಂತಂದ್ರೆ 10 ಲಕ್ಷ ರೂಪಾಯಿ ಗಳಿಸೋದೆ ಅನ್ನುವಂತಂದ್ರೆ ಅಲ್ಲ. ಮಾನವನಾಗೋದು ಅಂದ್ರೆ ನೀವು ದೇವಸ್ಥಾನಕ್ಕೆ ಬರೋದು ಅಂದ್ರೂ ಕೂಡ ಅದು ಅಲ್ಲ. ನಮ್ಮವ್ರು ಹೇಳ್ತಾರೆ, ದೇವಸ್ಥಾನಕ್ಕೆ ಬಂದ ಮಾತ್ರಕ್ಕೆ ಮನುಷ್ಯನಿಗೆ ಶಾಂತಿ ಸಿಗಂಗಿಲ್ಲ. ಎಷ್ಟು ಮಂದಿ ದೇವಸ್ಥಾನಕ್ಕೆ ಬಂದಿಲ್ರಿ? ನಾವು ಕೂಡ ಹೋಗ್ತೀವಿ, ಎಲ್ಲರೂ ಕೂಡ ಹೋಗ್ತೀವಿ. ಎಷ್ಟು ಮಂದಿಗೆ ಶಾಂತಿ ಸಿಕ್ಕಿದೆ? ಭಗವಂತನ ಕೈ ಮುಗಿತೀವಿ ನಾವು, ಕೈ ಮುಗಿದು, ಯಪ್ಪ ನೆಮ್ಮದಿ ಕೊಡು ನಮಗೆ. ನೆಮ್ಮದಿ ಭಗವಂತ ಕೊಡಂಗಿಲ್ರಿ ಎಂದು ನಾವೆಲ್ಲ ತಿಳ್ಕೋಬೇಕು. ನೆಮ್ಮದಿ ಬರೋದು ಯಾವಾಗ ಅಂತಂದ್ರೆ, ಒಳಗೆ ಸದ್ಭಾವನೆಗಳಿರ್ಬೇಕು, ಒಳಗೆ ಒಳ್ಳೆಯ ಭಾವನೆಗಳಿದ್ರೆ ನಿಮಗೆ ನೆಮ್ಮದಿ ಬರ್ತದೆ. ಒಳ್ಳೆಯ ಭಾವನೆ ಇಲ್ಲದೆ ಇದ್ರೆ ನೆಮ್ಮದಿ ಎಂದೂ ಬರಂಗಿಲ್ಲ. ನೀವು ಇಷ್ಟಲ್ಲ. ಹೀಗಾಗಿ ಶಾಂತಿ ಬರೋದು ಯಾವಾಗ ಅಂತಂದ್ರೆ ದೇವಸ್ಥಾನಕ್ಕೆ ಹೋದಾಗಲ್ಲ. ದೊಡ್ಡವರು ಹೇಳ್ತಾರೆ, ವಿಮಲ ಮಾನಸದಿಂದ ಶುಭ ತೀರ್ಥ ಮೀನುಂಟೆ. ಏನ್ರಿ, ಒಳ್ಳೆಯ ಮನಸ್ಸಿಕ್ಕಿಂತ ದೊಡ್ಡ ತೀರ್ಥಕ್ಷೇತ್ರ ಬೇರೆ ಯಾವುದಾದ್ರೂ ಇದೆ ಏನು ಅಂತ ಕೇಳ್ತಾರೆ. ನಾವು ಹಲವಾರು ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ, ಆದರೆ ಅಲ್ಲಿ ಭಾವನೆಗಳನ್ನ ಹಾಗೆಯೇ ಬಿಟ್ಟು ಬರ್ತೀವಿ. ಯಾವ ಭಾವನೆಗಳು ಕೂಡ ನಮಗೆ ಸದ್ಭಾವನೆಗಳಿಲ್ಲ. ಕೊನೆಯ ಮಾತಿಷ್ಟೇ, ಕೃಷ್ಣ ಹೇಳ್ತಾನ,
ನಾಸ್ತಿ ಬುದ್ಧಿರಯುಕ್ತಶ್ಚ ನಚಾಯುಕ್ತಶ್ಚ ಭಾವನಃ ನಚ ಭಾವಯತಃ ಶಾಂತಿ ರಶಾಂತಶ್ಚ ಕುತಃ ಸುಖಂ. ಅರ್ಜುನನ ಪ್ರಶ್ನೆ ಏನು ಅಂದ್ರೆ, ನಾವು ಯಾಕೆ ಕೆಟ್ಟದ್ದು ಮಾಡಕ್ಕಂತೀವಿ, ನಮಗೆ ಯಾಕೆ ಸುಖ ಆಗವಲ್ದು ಅಂತಂದಾಗ ಕೃಷ್ಣ ಹೇಳೋದು, ಆತ ಹೇಳ್ತಾನೆ, ನಾಸ್ತಿ ಬುದ್ಧಿರಯುಕ್ತಶ್ಚ ನಚಾಯುಕ್ತಶ್ಚ ಭಾವನಃ. ಯಾವನಿಗೆ ಬುದ್ಧಿಸ್ತರ ಇಲ್ವೋ ಆ ಮನುಷ್ಯನಿಗೆ ಭಾವನೆಗಳು ಬರಂಗಿಲ್ಲ. ನಚ ಭಾವಯತಃ ಶಾಂತಿ ರಶಾಂತಶ್ಚ ಕುತಃ ಸುಖಂ. ಆತ ಹೇಳ್ತಾನೆ, ಭಾವನೆಗಳೇ ಇಲ್ಲದೆ ಇದ್ರೆ ನಿನಗೆ ಶಾಂತಿಯೇ ಇಲ್ಲ, ಶಾಂತಿ ಇಲ್ಲದೆ ಇದ್ರೆ ಮನಸ್ಸಿಗೆ ನೆಮ್ಮದಿ ಎಂದೂ ಇಲ್ಲ. ಮುಂದೆ ಹೇಳ್ತಾನೆ ಕೃಷ್ಣ ಅದೇ ಮಾತು, ಯಾವುದು ಭಾವನೆಗಳು ಒಂದೇ ಮಾತ್ರ, ಅವರು ಬಹಳ ಹೇಳಂಗಿಲ್ಲ. ಭಾವನೆಗಳಿಷ್ಟೇ, ನೀವು ತಾಯಿಯನ್ನ ದೇವರು ಅಂತ ಒಂದು ಭಾವನೆ ಕೊಟ್ಟು ನೋಡಿ, ಏನ್ರಿ, ತಾಯಿಯನ್ನ ದೇವರು ಅಂತ ಒಂದು ಭಾವನೆ ಕೊಟ್ಟು ನೋಡಿ, ಅವಾಗ ಆಗುವ ಬದಲಾವಣೆ ಬೇರೆ. ಯಾರೇ ಸ್ತ್ರೀ ಬರಲಿ, ಯವ್ವ ನೀ ದೇವರು ಅಂತ ಆಕೆಯನ್ನು ನೋಡಿ, ನಿಮ್ಮೊಳಗಾಗುವ ಬದಲಾವಣೆ ಭಾವನೆ ಮಾಡುವ ಕೆಲಸ ಇದೆ. ನಮ್ಮ ದೇಶ ಇಷ್ಟೆಲ್ಲ ಆದಾಗಲೂ ಕೂಡ ದೊಡ್ಡವರು ಬಂದು ಹೋರಾಟವನ್ನ ಮಾಡಿದ್ಯಾಕೆ ಅಂದ್ರೆ, ಅವರಂತಾರೆ ನಿಜವಾದ ತಾಯಿ ಹೆತ್ತ ತಾಯಿ ಇರಬಹುದು, ಆದರೆ ನಮ್ಮ ನಿಜವಾದ ತಾಯಿ ಭಾರತ ಮಾತೆ ಅಂತ ಯಾವ ಭಾವನೆ ತಂದ್ರಲ್ಲ, ಅಲ್ಲಿಂದ ಹೋರಾಟಗಾರರು ಹುಟ್ಟಿರ್ತಕ್ಕಂಥ. ನೀವೆಲ್ಲ ಕೇಳ್ತೀರಿ ವಂದೇ ಮಾತರಂ ಅಂತ ಹೇಳಿ, ಆ ಗೀತೆಯೊಳಗೆ ಇರೋದೇನು, ದೇಶವನ್ನ ದೇಶವಾಗಿ ನೋಡ್ಲಿಲ್ಲ ಅವರು, ದೇಶವನ್ನ ದೇವಿಯಾಗಿ ನೋಡಿದ್ರು. ಹೇ ತಾಯಿ, ನಿನಗೆ ಈಗ ಕಗ್ಗತ್ತಲು ಬಂದು ಬಿಟ್ಟಿದೆ, ಆದರೆ ಆ ಕಗ್ಗತ್ತಲನ್ನು ಹೋಗಿಸಲು ನಿನ್ನ ಮಕ್ಕಳಾದವರು ನಾವೆಲ್ಲರೂ ಕೂಡ ಎದೆಯ ರಕ್ತವನ್ನು ನಿನಗೆ ಕೊಡ್ತೇವೆ ಅಂತ ಹೇಳಿ ಆ ಭಾರತ ಮಾತೆಯನ್ನ ಸ್ವಂತ ತಾಯಿಯ ರೀತಿಯೊಳಗೆ ಹೋರಾಟವನ್ನು ಮಾಡಿದಲ್ಲ, ಆ ಕಾರಣಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ. ಹಾಗೆ ಭಾವನೆಯಿಂದ ಆಗೋದೇನು, ನಿಮ್ಮ ಮಕ್ಕಳು ನಿಮಗೆ ತಾಯಿ ಗುಣ ಇರ್ತದೆ, ತಾಯಿ ಭಾವ ಇರ್ತದೆ. ಅದೇ ಒಬ್ಬ ಮನುಷ್ಯ ಈಗ ನೋಡ್ತೀವಲ್ರಿ, ಮಗ ತಾಯಿಗೆ ಬಿಡ್ತಾನೆ ಅಂತೇಳಿ ಕೇಳಿವಲ್ಲ, ಯಾಕೆ ಮಾಡ್ತಾನೆ ಅಂತಂದ್ರೆ ಅವನಿಗೆ ತಾಯಿಯೇ ದೇವರು ಅನ್ನೋ ಭಾವನೆ ಗಟ್ಟಿಯಾಗಿ ಮೂಡಿಲ್ಲ. ನಿಮ್ಮೊಳಗಿದೆ, ಒಬ್ಬ ತಾಯಿ ತನ್ನ ಮಗನಿಗೆ ಎಂದು ಕೆಟ್ಟದ್ದು ಬಯಸಂಗಿಲ್ಲ. ಶಂಕರಾಚಾರ್ಯರು ಬರೀತಾರೆ, ಅವ್ರು ಹೇಳ್ತಾರೆ, ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಹುಟ್ಟಂಗಿಲ್ಲ ಜಗತ್ತಿನೊಳಗೆ. ಏನ್ರಿ, ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಹುಟ್ಟಂಗಿಲ್ಲ. ಅದೇ ಮಕ್ಕಳು ತಾಯಿಗೆ ಹಿಂಸೆ ಕೊಡುವಾಗ ಭಾವನೆ ಇಲ್ಲದೆ ಇರೋ ಕಾರಣಕ್ಕಾಗಿ ಕೆಟ್ಟದ್ದು ನಡೆಯಕುಂತ. ಮಾತೃವತ್ ಪರದಾರಾಂಶು ಹೇಳ್ತಾರೆ, ಮಾತೃವತ್ ಪರದಾರಾಂಶು ಗೋಷ್ಠವತ್ ಪರದ್ರವ್ಯಾಲಿ ಆತ್ಮವತ್ ಸರ್ವಭೂತೇಶು. ಈ ದೇಶದ ದೊಡ್ಡ ವಾಕ್ಯಗಳು ಯಾವುದು? ಮಾತೃವತ್ ಪರದಾರಾಂಶು. ಹೇ ಮನುಷ್ಯ, ಭಾವನೆಗಳು ನಿನಗೆ ಹೀಗೆ ಬಂದ್ರೆ ಈ ಜಗತ್ತು ಹೇಗೆ ಕಾಣ್ತದೆ ಅಂತ ಹೇಳ್ತಾರೆ ಅವರು. ಒಬ್ಬ ಪುರುಷ ಎಲ್ಲ ಸ್ತ್ರೀಯರನ್ನ ತಾಯಿ ಭಾವನೆಯಿಂದ ನೋಡು, ಅವಾಗ ನಿನ್ನ ದೇಶ ಬಹಳ ಚೆನ್ನಾಗಿ ಕಾಣ್ತದೆ. ಒಬ್ಬ ಪುರುಷನಿಗೆ ಹೇಳುವ ಬೋಧನೆ, ಎಲ್ಲರನ್ನ ತಾಯಿಯ ಭಾವನೆಯಿಂದ ನೋಡು ಮನುಷ್ಯ, ಕೆಟ್ಟ ದೃಷ್ಟಿಯನ್ನು ಬಿಟ್ಟು ತಾಯಿ ಭಾವನೆಯಿಂದ ನೋಡು, ಅವಾಗ ನಿನ್ನ ದೇಶದ ಬದಲಾವಣೆಯನ್ನು ನೀನು ನೋಡ್ತೀಯ. ಭಾವನೆಗಿರುವ ಶಕ್ತಿ ಇದು. ನೀವು ಲೋಷ್ಟವತ್ ಪರದ್ರವ್ಯಾನಿ, ನನ್ನದು ಅಲ್ಲದೆ ಇರತಕ್ಕಂಥ ಯಾವುದೇ ವಸ್ತುವನ್ನ ನಾನು ಕಸದ ರೀತಿ ನೋಡ್ತೀನಿ ಅಂತ ಹೇಳು. ಈಗ ನಾವೆಲ್ಲ ಯಾರಾದ್ರೂ ಬೆಳಕು ಈ ಲಿಂಬೆನ್ ಬಿದ್ದಾವಂದ್ರೆ ಅವ್ರ ಮನೆ ಮುಂದೆ ಯಾರಿಗಾರ ಈ ಲಿಂಬೆನ್ ಹಾಕೋದು ಇವೆಲ್ಲ ನೋಡ್ತೀವಿ ನಾವೆಲ್ಲ. ಯಾಕೆ ಅಂತಂದ್ರೆ ಇನ್ನೊಬ್ಬರ ಬೆಳವಣಿಗೆ ಸಹಿಸದೇ ಇರತಕ್ಕಂಥ ಭಾವನೆ ಅಷ್ಟೇ ಅಲ್ಲ, ಕೆಟ್ಟದ್ದು ಮಾಡಬೇಕು ಅಂತಕ್ಕಂಥ ಭಾವನೆ. ಯಾವುದು ನನ್ನದಲ್ಲ, ಈಗ ಇನ್ನೊಬ್ಬರ ವಸ್ತು ನನ್ನದಲ್ಲ ಅಂತಂದ್ರೆ ಅದನ್ನ ಕಸದ ರೀತಿ ನೋಡು, ನನ್ನದಲ್ಲ ಅಂತ ಸುಮ್ಬಿಟ್ಟು ಬಿಡ್ಬೇಕು. ಮುಂದೆ ಹೇಳ್ತಾರೆ, ಆತ್ಮವತ್ ಸರ್ವಭೂತೇಶು, ಎಲ್ಲರನ್ನ ನಿನ್ನಂತೆಯೇ ನೋಡು ಅಂತಕ್ಕಂಥ ಭಾವನೆ. ನೀವು ಎಷ್ಟೇ ಜೀವನ ನಡೆಸಿ ಭಾವನೆಗಳಿಲ್ಲದೆ ಇದ್ರೆ ಜೀವನ ನಿಸ್ಸಾರ, ಏನು ಇರಂಗಿಲ್ಲ ಅದ್ರೊಳಗೆ. ನಿಮಗೆಲ್ಲ ಮಗನ ಮೇಲೆ ಅಷ್ಟು ಬಂಧನ ಯಾಕೆ ಅಂದ್ರೆ ನನ್ನ ರಕ್ತ ಅನ್ನೋ ಭಾವನೆ ಐತಿ ನಿಮ್ಗೆ, ಹೌದಲ್ಲ? ಯಾರ ಮಕ್ಕಳನ್ನ ಸ್ವಾಮಿಗಳನ್ನ ಮಾಡ್ತಾರೆ ಅವರ ಆಗಲ್ಲ, ಯಾಕೆ ನನ್ನ ರಕ್ತ ರೀ ಅದು ಅಂತೇಳಿ ಅಂತಿರಲ್ಲ. ಕಾರಣ ಇಷ್ಟೇ, ಭಾವನೆಗಳಿಂದ ಶಕ್ತಿ ಬರ್ತದೆ ಮನುಷ್ಯನಿಗೆ. ಒಬ್ಬ ರಾಮನಿಂದ ಇಡೀ ದೇಶ ರಾಮನಿಂದ ಕಲ್ತಿದ್ದೇನು? ರಾಮೋ ವಿಗ್ರಹವಾನ್ ಧರ್ಮ. ರಾಮನ ಬಗ್ಗೆ ಹೇಳುವಾಗ ಹೇಳ್ತಾರೆ, ಧರ್ಮ ಹೇಗಿರ್ತದೆ ಅಂತಂದ್ರೆ ಹೇಳ್ತಾರೆ, ಧರ್ಮ ಏನಾದ್ರೂ ಮನುಷ್ಯ ರೂಪವಾಗಿ ಬಂದ್ರೆ ಅದು ಶ್ರೀ ರಾಮಚಂದ್ರನ ಹಂಗೆ ಕಾಣ್ತದೆ. ಅದಕ್ಕೆ ವಿಚಾರ ಇಷ್ಟೇ, ನಾವು ಭಾವನೆಯಿಂದ ಮನುಷ್ಯ ನಿರ್ಮಾಣವಾಗ್ತಾನೆ. ಒಬ್ಬ ಇಡೀ ಜಗತ್ತು ಬೆಳೆದಿರ್ತಕ್ಕಂಥದ್ದು ಇಷ್ಟೇ. ನಮ್ಮವರು ಕಲಿಸಿಕೊಟ್ಟಿದ್ದೇನು ಅಂದ್ರೆ, ಗಿಡವನ್ನ ದೇವರಂತೆ ನೋಡು, ಅದಕ್ಕೆ ಹಾನಿ ಮಾಡಬೇಡ ಅಂತಕ್ಕಂಥ ಕಾರಣಕ್ಕಾಗಿ. ಹಾಗೆ ದೇವರನ್ನ ಗಿಡವಾಗಿ ನೋಡಿದ್ರೆ ಆಗುವ ಲಾಭ ಏನು? ಉಳಿತದೆಲ್ಲವೂ ಕೂಡ. ಇವತ್ತು ನಾವೆಲ್ಲ ಅದನ್ನು ಬಿಟ್ಟಿವಿ, ಎಲ್ಲವೂ ಹಾಳು ಮಾಡ್ಕೊಂಡು ಹೊಂಟಿರ್ತಕ್ಕಂಥ. ಅದಕ್ಕೆ ಹೇಳ್ತಾರೆ, ನಿನ್ನನ್ನು ಕೂಡ ನೀನು ಕಡೆಗಣಿಸಬೇಡ. ಹಾಗಾಗಿ ಭಾವನೆಗಳಿಂದ ಶಕ್ತಿ ಬರ್ತದೆ. ಈಗ ತಾಯಿ ಅಂತಕ್ಕಂಥ ಭಾವನೆ ಬಂತು, ತಂದೆ ಅಂತಕ್ಕಂಥ ಭಾವನೆ, ಅಣ್ಣ ತಮ್ಮ ಅಂತಕ್ಕಂಥ ಭಾವನೆ, ಇವೆಲ್ಲವೂ ಕೂಡ ಮನುಷ್ಯನನ್ನ ಗಟ್ಟಿ ಮಾಡ್ತಾವೆ. ಹೀಗಾಗಿ ಭಾವನೆಗಳು ಬರಬೇಕಾಗಿದ್ರೆ ಒಂದು ಗುಣ ಕಲಿಬೇಕು ನಾವೆಲ್ಲ, ಇನ್ನೊಬ್ಬರ ಯಶಸ್ಸನ್ನು ಖುಷಿ ಪಡಬೇಕು. ಇನ್ನೊಬ್ಬರ ಯಶಸ್ಸನ್ನು ಖುಷಿ ಪಡಬೇಕು.
ಇನ್ನೊಬ್ಬರ ಯಶಸ್ಸನ್ನ ಖುಷಿ ಪಡದೇ ಇದ್ರೆ ಮನುಷ್ಯನಿಗೆ ಭಾವನೆಗಳೇ ಬರಂಗಿಲ್ಲ. ದ್ವೇಷ ಎಲ್ಲಿ ತನಕ ಇರ್ತದೆ ಅಲ್ಲಿಯ ತನಕ ಒಳಗೆ ನೆಮ್ಮದಿ ಬರಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಒಂದು ಮನೆಯೊಳಗೆ ಅಕ್ಕ ತಂಗಿ ಇರ್ತಾರೆ. ಅಕ್ಕ ತಂಗಿ ಇಲ್ಲಿ ಬಂದಿರಲ್ಲ ಯಾರು ಅಕ್ಕ ತಂಗಿ. ಅವಾಗ ಅಕ್ಕ ಪಾಸ್ ಆಗ್ತಾಳ, ತಂಗಿ ಫೇಲ್ ಆಗಿರ್ತಾಳೆ. ಫೇಲ್ ಆದ ಸಂದರ್ಭಕ್ಕೆ ತಂಗಿ ಪೇಡೆ ಹಂಚ್ತಿರ್ತಾಳ. ಏನಂತ ತಂಗಿ ಪೇಡೆ ಕೊಡ್ತಿರ್ತಾಳ. ಅವಾಗ ಎಲ್ಲರೂ ಕೇಳ್ತಾರ, ಯಾಕಮ್ಮ ಯಾಕೆ ಪೇಡೆ ಕೊಡಕ್ಕೆ ಕುಂತೀವಿ? ಇಲ್ರಿ ನಮ್ಮ ಅಕ್ಕ ಪಾಸ್ ಆಗ್ಯಾಳ. ಆಯ್ತು. ಅವಾಗ ಇವ್ರು ಕೇಳ್ತಾರ, ನೀನು ಹಣೆ ಬರ ಏನು ಅಂತ ಕೇಳ್ತಾರ. ಅವಾಗ ಆಕೆ ಅಂತಾಳ, ನಾ ಫೇಲ್ ಆಗೇನ್ರಿ. ಅವಾಗ ಅಲ್ಲಿದ್ದವ್ರು ಅಂತಾರವರು, ಅಲ್ಲ ನೀ ಫೇಲ್ ಆಗಿ ಮತ್ತು ನಿಮ್ಮ ಅಕ್ಕ ಪಾಸ್ ಆಗಿದ್ದಕ್ಕೆ ಪೇಡೆ ಅನ್ಸಕ್ ಕುಂತಿಲ್ಲ, ಮತ್ತು ನಿನಗೇನು ಅನಿಸಿಲ್ಲ ನಮ್ಮ ಅಕ್ಕ ಪಾಸ್ ಆಗಿಬಿಟ್ಟಾಳ, ನಿನಗೂ ಏನೋ ದ್ವೇಷ ಬರಲಿಲ್ಲ ಏನೋ ಅಂದಾಗ ಆಕೆ ಹೇಳ್ತಾಳ, ಏನಿಲ್ರಿ ನಾ ಫೇಲ್ ಆದ್ರೂ ಚಿಂತಿಲ್ಲ, ನನಗೆ ನಮ್ಮ ಅಕ್ಕ ಬೆಳಿಬೇಕು, ಆಕೆ ಖುಷಿಯನ್ನ ಆಕೆ ಯಶಸ್ಸನ್ನ ಖುಷಿ ಪಡ್ತೀನಿ ನಾನು ಅಂತ ಆಕೆ ಹೇಳ್ತಾಳೆ. ಅವಾಗ ಅಲ್ಲಿ ಹಿರಿಯರ ಆಶೀರ್ವಾದ ಮಾಡ್ತಾರ, ಏನವ ಇಂಥ ಭಾವನೆ ಐತಿಲ್ಲ ನನಗೆ, ನೀನು ಯಾವ ಮನೆಗೆ ಪಾದ ಇಡ್ತೀಯಲ್ಲ ಆ ಮನೆ ಉದ್ಧಾರ ಆಗ್ತದ ಅಂತ ಖುಷಿ ಕೊಡ್ತಾರ. ಆದರೆ ಯಾವ ಮನೆಗೆ ನೀನು ಪಾದ ಇಡ್ತೀಯಲ್ಲ ಆ ಮನೆ ಉದ್ಧಾರವಾಗ್ತದೆ. ಹೇಗೆ ಬಾಂಧವ್ಯಗಳು ಗಟ್ಟಿ ಆಗೋದು ಯಾವಾಗ ಅಂತಂದ್ರೆ ಮನುಷ್ಯ ಹೀಗೆ ಭಾವನೆಗಳನ್ನ ತರಬೇಕು. ಕೆಟ್ಟದ್ದಾಗಿರಲಿ, ಕೆಟ್ಟದ್ದು ಬೈದಿರಲಿ, ಅವಾಗ ನೀವೆಲ್ಲ ಅನ್ಕೊಳ್ರಿ ನಾನು ಸಸಿ ಅಂತ ನೀವು ಇಷ್ಟು ಭಾವನೆ ತೊಂಬರ್ರಿ, ಎಲ್ಲ ಉದ್ಧಾರ ಆಗ್ತದೆ. ಅದನ್ನ ಬಿಡ್ತೀವಿ ನಾವೆಲ್ಲ ಬಂದು ದೇವ್ರ ಹತ್ರ ಬೇಡಿ ನಮ್ಮ ಸೊಸಿ ಚಂದಿಲ್ಲ ತಪ್ಪಿರೋದಿಲ್ಲ ಅಂದ್ರೆ ನಮ್ಮೊಳಗೆ. ಅದಕ್ಕೆ ದೇವಿ ಪುರಾಣದಾಗ ಹೇಳ್ತಾರ, ದೇವಿಯನ್ನು ರಾಕ್ಷಸರು ಬೈತಿರ್ತಾರೆ, ನೀ ಬಹಳ ಕ್ರೂರಿದಿ, ನಿನಗೇನು ದಯೆ ಅನ್ನೋದೇ ಇಲ್ಲ ಅಂತ ಬೈಯುವಾಗ ದೇವಿ ಕೊನೆಗೆ ಒಂದು ಉತ್ತರ ಕೊಡ್ತಾಳೆ. ಏನಂತ ಅಂದ್ರೆ ದೇವಿ ಹೇಳ್ತಾಳೆ, ಏನಿಲ್ಲಪ್ಪ ನನ್ನನ್ನು ಆಗಮಗಳು ಹೇಳಕ್ಕಂತವ, ನೀನು ದಯಾವಂತೆ ಭಗವತಿ, ನೀನು ಕರುಣಾಮೂರ್ತಿ ಅಂತ ಉಪನಿಷತ್ತುಗಳು ಇವೆಲ್ಲವೂ ಕೂಡ ಹೇಳುವಾಗ ಅವುಗಳಿಗೆ ಕಾಣಿಸಿದ್ದು ನಿನಗೆ ಕಾಣಿಸಿಲ್ಲ ಅಂತಂದ್ರೆ ಆಕೆ ದೇವಿ ಹೇಳಿದ್ದು ನಿನ್ನೊಳಗೆ ತಪ್ಪಿದೆ, ನಿನ್ನೊಳಗೆ ತಪ್ಪಿರುವ ಕಾರಣಕ್ಕಾಗಿ ನನ್ನೊಳಗೆ ಕೆಟ್ಟದ್ದು ಕಾಣಕುಂತದ. ಏನ್ರಿ ನಿನ್ನೊಳಗೆ ತಪ್ಪಿರುವ ಕಾರಣಕ್ಕಾಗಿ ನನ್ನೊಳಗೆ ಕೆಟ್ಟದ್ದು ಕಾಣಕುಂತದ, ನಿನ್ನೊಳಗೆ ಒಂದಿಷ್ಟು ಸದ್ಗುಣಗಳನ್ನು ತುಂಬಿಕೊಂಡು ನನ್ನ ನೋಡು, ನಾನು ಕೂಡ ಹಾಗೆಯೇ ಕಾಣ್ತೀನಿ. ಈಗ ನಾವೆಲ್ಲ ಇನ್ನೊಬ್ಬರಿಗೆ ಬೈಯುವಾಗ ಭಾಳ ಲೋಕದಂದ್ರೆ ಅಂತ ಬೈತಿರ್ತೀವಿ. ಭಾವನೆ ಹುಟ್ಟಿದ್ದಲ್ರಿ ಮೊದಲದು ಒಳಗೆ. ನಾವು ಇನ್ನೊಬ್ಬರಿಗೆ ಬೈಯುವಾಗ ಆಗ್ತಕ್ಕಂಥದ್ದು ಮೊದಲು ನಾವು ಕೆಟ್ಟವರಾಗ್ತೇವೆ. ಹೀಗಾಗಿ ಕೆಟ್ಟದ್ದು ಕಾಣೋದು ಯಾವಾಗ ಅಂದರೆ ನಿಮ್ಮೊಳಗೆ ಕೆಟ್ಟತನ ಇದ್ದರೆ ಹೊರಗೆ ಕೆಟ್ಟದ್ದು ಕಾಣ್ತದೆ. ಹೀಗಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋದಿಷ್ಟೇ, ಒಬ್ಬ ದುರ್ಯೋಧನ ಮತ್ತೆ ಯುಧಿಷ್ಠರ, ಧರ್ಮರಾಜ ಗೊತ್ತೈತಿ ನಿಮ್ಗೆ? ಧರ್ಮರಾಜ ಯುಧಿಷ್ಠರ ಇಬ್ರು ಕೂಡ ಹೋಗ್ತಾರೆ. ದ್ರೋಣಾಚಾರ್ಯರು ಒಂದು ಹೇಳಿರ್ತಾರ, ಜಗತ್ತು ಹೆಂಗೈತಿ ನೋಡ್ಕೊಂಬ. ಅವಾಗ ದುರ್ಯೋಧನ ಹೋದಾಗ ಆತ ಬಂದು ಹೇಳ್ತಾನ, ಜಗತ್ತು ಏನಿಲ್ರಿ ಕೆಟ್ಟ ಹೋಗ್ಯದ. ಅದೇ ಒಬ್ಬ ಧರ್ಮರಾಜ ಬಂದು ಹೇಳ್ತಾನ, ಜಗತ್ತು ಎಷ್ಟು ಚಂದ ಐತ್ರಿ, ಒಬ್ಬರಂತೆ ಒಬ್ಬರಿಲ್ಲ, ಒಬ್ಬರ ಗುಣದಂತೆ ಇನ್ನೊಬ್ಬರಿಲ್ಲ, ಬಹಳ ಚಂದ ಕಾಣಕುಂತದ ನನಗೆ ಜಗತ್ತು. ಅವಾಗ ದ್ರೋಣಾಚಾರ್ಯ ಹೇಳಿದ್ದು, ಜಗತ್ತು ಕಾಣೋದು ಹೇಗೆ ಅಂತಂದ್ರೆ ನಿಮ್ಮ ಕಣ್ಣಿನಿಂದ ಜಗತ್ತು ಹಾಗೆ ಕಾಣ್ತದೆ. ನಿಮ್ಮೊಳಗೆ ಒಳ್ಳೆತನ ಇದ್ರೆ ಜಗತ್ತು ನಿಮಗೆ ಒಳ್ಳೆಯದಾಗೆ ಕಾಣ್ತದೆ, ನಿಮ್ಮೊಳಗೆ ಕೆಟ್ಟತನ ಇದ್ರೆ ಜಗತ್ತು ಕೆಟ್ಟದಾಗಿ ಕಾಣ್ತಕ್ಕಂಥದ್ದು. ಹೀಗಾಗಿ ನಮ್ಮ ಮನಸ್ಸಿನಂತೆ ಈ ಜಗತ್ತು ಇರ್ತದೆ ಅಂತ ನಾವೆಲ್ಲ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಮಾರ್ಕಂಡೇಯ ಜಯಂತ್ಯೋತ್ಸವ ಅದರ ಬಗ್ಗೆ ಆಚಾರ್ಯ ಹೇಳಿರಬೇಕು. ಮಾರ್ಕಂಡೇಯ ಋಷಿಗಳು ಅಂತಂದ್ರೆ ನೀವೆಲ್ಲ ತಿಳ್ಕೊಂಡಿರ್ಬೋದು, ಅಲ್ಪಾಯುಷಗಳಾಗಿರ್ತಕ್ಕಂಥ ಅವರು ಪರಮಾತ್ಮನ ಕೃಪೆಯಿಂದ ದೇವಿ ಪುರಾಣ ಉಪದೇಶ ಆಗಿದ್ದೆ ಎಲ್ಲಿ ಅಂದ್ರೆ ಇದೇ ಇವರಿಗೆ. ನಾವೆಲ್ಲ ಅಂತೀವಲ್ಲ 18 ಪುರಾಣದೊಳಗೆ ಭಾಗವತದೊಳಗೆ ದೇವಿ ಪುರಾಣ 18 ಅಧ್ಯಾಯ ಎಷ್ಟ ಬರ್ತದೆ, ಅದರೊಳಗೆ ದುರ್ಗಾ ಸಪ್ತಶತಿ ಒಳಗೆ 13 ಅಧ್ಯಾಯ ಇರತಕ್ಕಂಥ ಅದರೊಳಗೆ ಮಾರ್ಕಂಡೇಯ ಮುನಿಗಳು ಉಪದೇಶವನ್ನು ಕೊಡ್ತಾರೆ ದೇವಿ ಪುರಾಣವನ್ನು. ಇದೇ ನೀವೇನು ಮಾರ್ಕಂಡೇಶ್ವರ ಅಂತೀರೋ ಇದೇ ಮುನಿಗಳು ಅಲ್ಲಿಯ ಋಷಿಗಳಿಗೆ ದೇವಿ ಪುರಾಣವನ್ನು ಬೋಧನೆ ಕೊಟ್ಟಿರ್ತಕ್ಕಂಥ. ಇವತ್ತು ಯಾವ ದೇವಿ ಆರಾಧನೆ ನಾವೆಲ್ಲ ಮಾಡ್ತೀವಲ್ಲ ಅದರ ಮೂಲ ಗ್ರಂಥ ಇರೋದೆಲ್ಲಿ ಅಂತಂದ್ರೆ ಅದೇ ದುರ್ಗಾ ಸಪ್ತಶತಿ. ಅದು ಮೂಲ ಇರೋದೆಲ್ಲಿ ಅಂದ್ರೆ ನಾವೆಲ್ಲರೂ ಕೂಡ ತಿಳಿದ ಹಾಗೆ ದೇವಿ ಭಾಗವತ ಅಂತೇಳಿ ವ್ಯಾಸರ 18 ಪುರಾಣದೊಳಗೆ ಭಾಗವತ ಪುರಾಣವು ಒಂದು. ಅದರೊಳಗೆ ಈ ದೇವಿ ಪುರಾಣ 13 ಅಧ್ಯಾಯ ಬಂದಿರತಕ್ಕಂಥದ್ದು. ಹೀಗಾಗಿ ಅಂತಹ ಮಹಾನ್ ಋಷಿಯ ಜಯಂತ್ಯೋತ್ಸವ ನೀವೆಲ್ಲ ಮಾಡ್ತಕ್ಕಂಥದ್ದು. ಹೀಗಾಗಿ ಅವರ ಆಶೀರ್ವಾದ ನಿಮ್ಮೆಲ್ಲ ಮೇಲೆ ಇರಲಿ ಅಂತ ಹಾರೈಸಿ, ಒಳ್ಳೆಯದನ್ನು ಕೇಳ್ರಿ, ಹೋಗೋ ಮುಂದೆ ಹಂಗೆ ಬಿಟ್ಟು ಹೋಗ್ಬೇಡ್ರಿ ಎಲ್ಲ. ಹೀಗಾಗಿ ಯಾವುದಾದ್ರೂ ಒಳ್ಳೆಯದನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಜೀವನದೊಳಗೆ ರೂಢಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯ ಹೀಗೆ ಮುಂದುವರಲಿ ಅಂತ ಹಾರೈಸ್ತಾ ಇನ್ನು ಮಾತುಗಳಿಗೆ ವಿರಾಮ ನೀಡ್ತೇನೆ.